ವೀಕ್ಷಕರೇ ನಮಸ್ಕಾರ. ಇವತ್ತು ನಾವೊಬ್ಬ ಸಾಧಕ ರೈತರ ಜೊತೆಗಿದ್ದೀವಿ. ಆ ರೈತನ ಸಾಧನೆ ನೋಡಿದ್ರೆ ಪ್ರತಿಯೊಬ್ಬ ಕೃಷಿಕನಿಗೂ ಕೂಡ ಇನ್ಸ್ಪೈರ್ ಆಗಲೇಬೇಕು. ಝೀರೋದಿಂದ ಸ್ಟಾರ್ಟ್ ಮಾಡಿ ಇವತ್ತು ಕೋಟಿ ಹತ್ರ ಆ ವ್ಯಕ್ತಿ ದುಡಿತಾ ಇದ್ದಾರೆ. ಸೊ ಏರಿದ ಎತ್ತರ ಅಥವಾ ಬೆಳೆದ ರೀತಿ ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಆಗುವಂಥದ್ದು. ಇವತ್ತು ಅವ್ರು ನಿಮ್ಮ ಜೊತೆಗಿದ್ದಾರೆ. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಂಕಳಲೆ ಗ್ರಾಮದಲ್ಲಿದ್ದೀವಿ. ಸರ್ ನಮ್ ಜೊತೆಗಿದ್ದಾರೆ, ಮೊಹಮ್ಮದ್ ಅಮಾನುಲ್ಲಾ ಸರ್ ನಮ್ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಆತ್ಮೀಯವಾದ ಸ್ವಾಗತ. ನಮಸ್ತೆ. ಸರ್ ನಿಮ್ಮ ಬದುಕು ಅನ್ನೋದೇ ಕೃಷಿಕರಿಗೆ ಇನ್ಸ್ಪೈರ್ ಅಂತ ಹೇಳ್ಬೋದು. ಸರ್ ನಿಮ್ಮ ಬದುಕು ಈ ಕೃಷಿ ಜೀವನ ಹೇಗೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಈಗ ನನ್ನ ಚರಿತ್ರೆ ಹೇಳ್ಬೇಕಂತ ಇದು ಕಥೆಯಾಗಿ ಹೇಳೋದಲ್ಲ. ಓಕೆ. ಯಾಕೆ ಹೇಳ್ತೀನಿ ಮೊದ್ಲಿಂದ ಅಂದ್ರೆ, ಈ ಕೆಲವರು ಜಮೀನ್ ಇದ್ದವರು ಕೂಡ ಈ ಕೃಷಿಯಲ್ಲಿ ಏನು ಸುಖ ಇಲ್ಲ ಅನ್ನೋ ಭಾವನೆ ಜನಗಳಿಗೆ ಬಂದ್ಬಿಟ್ಟಿದೆ. ಅದು ಸಹಜವೂ, ಈಗಿನ ಒಂದು ರೀತಿಯಲ್ಲಿ ಆ ರೀತಿ ಆಗಿದೆ. ಈಗ ಸಾಮಾನ್ಯ ಕನಿಷ್ಠ ಎಲ್ಲರಿಂದ, ಕೂಲಿ ಕಾರ್ಮಿಕರಿಂದ ಇನ್ನಿದ್ದ ನಮ್ಮ ದೇಶದಲ್ಲಿ ಕೃಷಿ ಮಾಡೋರೇ ಎಲ್ಲರಿಂದ ಕಡೆ ಅಂತ ಹೇಳಿ ನನ್ನ ಅನುಭವಕ್ಕೆ ಈಗ ಬರ್ತಾ ಇರೋದು. ಕೃಷಿಕರ ಸ್ಥಿತಿಗತಿ ಎಲ್ಲದರಲ್ಲೂ ನೋಡಿದ್ರೆ ಹೇಗೆ, ಈಗ ನಾನು ಕೃಷಿಯಲ್ಲಿ ಅಷ್ಟು ಕಷ್ಟ ಇದ್ದಾಗ ನೀವು ಹೇಗೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಎಲ್ಲರದ್ದು ಆಗಿರತ್ತಿಗೆ ಹೇಗೆ ಪ್ರಶ್ನೆ. ಸರಿಯಾದ ರೀತಿಯಲ್ಲಿ ನಾವು ಕೃಷಿ ಮಾಡಿದ್ರೆ, ಇದು ನನ್ನ ಅನುಭವ, ಹಿಂದೆ ಕೂಡ ಹೇಳಿದ್ದೀನಿ. ನಮ್ಮ ದೇಶದಲ್ಲಿ ಇರುವಂತ ಒಂದು ಮಣ್ಣಿನ ಗುಣ ಆಗ್ಲಿ, ಇರುವ ನೀರಿನ ಗುಣ ಆಗ್ಲಿ, ಇದನ್ನೆಲ್ಲ ನೋಡಿದ್ರೆ ಕೆಲವು ದೇಶ, ಇಸ್ರೇಲು, ಇನ್ನು ಕೆಲವು ಅರಬ್ ಕಂಟ್ರೀಸು, UK ಅಲ್ಲೆಲ್ಲ ಮಂಜು 24 ಗಂಟೆ ಮಂಜು ಬೀಳುವಲ್ಲಿ, ಅಥವಾ 48-50 ಡಿಗ್ರಿ ಬಿಸಿಲು ಟೆಂಪರೇಚರ್ ಹೋಗುವಲ್ಲಿ, ಬರೀ ಮಳೆ ಇದ್ದಲ್ಲಿ ಅವರೇ ಯೋಗ್ಯವಾಗಿ ಬೆಳೀತಾರೆ. ಆ ಇಡೀ, ಇನ್ನು ನಾನು ಪೂರಾ ಜಗತ್ತಲ್ಲ ಅಂತ ಜಾಗಗಳನ್ನು ಹೇಳ್ತೀನಿ. ಇನ್ನು ಕೊಲಂಬಿಯಾ, ಅಮೆರಿಕದ ಕೆಲವು ಭಾಗಗಳು ಇನ್ನು ಉತ್ತಮವಾಗಿದ್ದಾರೆ, ಅದನ್ನ ನಾನು ನೋಡ್ಲಿಲ್ಲ. ಆದರೆ ಉತ್ತಮವಾದ ಜಾಗದಲ್ಲಿ ಬೆಳೆಯೋದ್ಕಿಂತ ಈ ನಮ್ಮಿಂದ ಬಹಳ ಕನಿಷ್ಠ 100% ಇನ್ನು ಇಸ್ರೇಲ್ ಇರ್ಬೋದು, ಇನ್ನು ಕೆಲವು UK ಕಂಟ್ರಿಗಳು, ಇವೆಲ್ಲ ಅಲ್ಲೆಲ್ಲ ಬೆಳೆಯೋ ಬೆಳೆ ಅವರ ಶ್ರಮಕ್ಕೆ ನಾವು ಓದಿಸಿದ್ರೆ, ನಾನು ಹಿಂದೆ ಕೂಡ ಕೆಲವು ಸೆಮಿನಾರ್ಗಳಲ್ಲಿ ಹೇಳಿದ್ದೀನಿ, ಸಾರೇ ಜಹಾಮೆ ಹಮ್ ಸಬ್ ಕಿಸಿ ಸೆ ಕಮ್ ನಹಿ ಅಂತ ದೇವ್ರ ದಯದಿಂದ ನಮಗೆ ದೇವರ ವರ, ಈ ಭೂಮಿ, ಮಣ್ಣು, ಫಲವತ್ತತೆ ಎಲ್ಲ ಇದೆ, ನ್ಯಾಚುರಲ್ ಆಗಿ ನಮಗೆ ಸಿಕ್ಕಿದೆ. ಅವ್ರು ಕ್ರಿಯೇಟ್ ಮಾಡ್ಕೊಳ್ತಾರಂತೆ, ಆದ್ರೆ ನಮಗ್ ಬೇಕಾಗಿಲ್ಲ. ದೇವರು ನಮಗೆ ಪ್ರಕೃತಿಯೇ ದೇವ್ರ ದಯದಿಂದ ಕೊಟ್ಟಿದೆ. ಆದ್ರೆ ಕೃಷಿಯಲ್ಲಿ ನಾವು ರೈತರು ಎಲ್ಲಿ ಸೋಲ್ತಾ ಇದೀವಿ ಅಂದ್ರೆ, ಒಂದೇ ಬೆಳೆ ಮಾಡೋದು, ಅಥವಾ ಇನ್ನು ಕೆಲವು ತಿಳುವಳಿಕೆ ಇರುತ್ತೆ, ಇಲ್ಲ ಅಂತ ಹೇಳೋದಲ್ಲ, ಯಾವ ಭೂಮಿಯಲ್ಲಿ ಯಾವ ತರ ಬೆಳಿಬೇಕು, ಈ ತಿಳುವಳಿಕೆಗಳು ಒಂದ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಈ ಕೃಷಿಯಲ್ಲಿ ಒಂದು ಚೂರು ಹಿಂದೆ ಹೋಗಿ ಬರ್ತೇನೆ. ನಾನು ಸಾಮಾನ್ಯ 65-66ನೇ ಸಾಲು, ಅಂದ್ರೆ ನನಗೆ 9 ವರ್ಷ ತುಂಬಿ 10ನೇ ವರ್ಷ ವಯಸ್ಸಲ್ಲಿ ನಾವು ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲೂಕು, ಕೊಪ್ಪ ತಾಲೂಕು, ಅಲೆಮಾರಿ ಜೀವನ, ಹೊಟ್ಟೆಪಾಡಿಗಾಗಿ ನಮ್ ತಂದೆ ತಾಯಿ ನಮಗೆ ಕರ್ಕೊಂಡು ಹೋಗಿತ್ತು. ಅಲ್ಲಿ ಅಲೆಮಾರಿ ಕಾಫಿ ಎಸ್ಟೇಟ್ ಅಲ್ಲಿ ಜೀವನ ಮಾಡಿ ಕೂಲಿ ಕಾರ್ಮಿಕನಾಗಿ ಅಲ್ಲಿ ಹೆಚ್ಚು ಕಡಿಮೆ ಒಂದು 30-32 ವರ್ಷ ದುಡಿದು, ಆಮೇಲೆ ನಮ್ಮ ಬನವಾಸಿ ಡಾಕ್ಟರ್ ಅಬ್ದುಲ್ ರೌಫ್ ಶೇಖ್ ಅಂತ ಅವ್ರ ಮನೆಗೆ ಕೆಲಸಕ್ಕೆ ಬಂದೆ ನಾನು 95ರಲ್ಲಿ. 98ರವರೆಗೆ ಅವ್ರ ಮನೇಲಿ ಕೆಲಸ ಮಾಡಿದೆ. 98ಕ್ಕೆ ಅವರು ನಮಗೆ ಲೀಸಿನ ಜಮೀನು ಮಾಡಿ ಕೊಟ್ರು. ಲೀಸಿನ ಸೊರಬ ತಾಲೂಕು ಅಲ್ಲೆಲ್ಲ ಒಂದು ಲೀಸಿನ ಜಮೀನು ಮಾಡಿ ಕೊಟ್ರು, ಒಂದು 20 ಎಕರೆ. ಆ ಲೀಸಿನ ಜಮೀನಲ್ಲಿ 20 ಎಕರೆಯಲ್ಲಿ ನಾವು ಕೃಷಿ ಮಾಡ್ತಾ, ಕೃಷಿ ಮುಂದುವರಿಸಿ 30, 40, 50, 100 ಎಕರೆವರೆಗೆ ಕೃಷಿ ಜಮೀನು. ಕೃಷಿ ಜಮೀನಲ್ಲಿ ಬಂದಂತಾದ ಲೀಸ್ ಕೊಟ್ಟು, ಇನ್ನು ಇತರ ಖರ್ಚು ಕಳೆದು, ಲೀಸಿನ ಜಮೀನಲ್ಲಿ ಅನಾನಸ್ ಮೊದಲು ಪೈನಾಪಲ್ ಬೆಳಿಲಿಕ್ಕೆ ಬಂದದ್ದು. ನಾವು ಪೈನಾಪಲ್ ಬೆಳೆದದ್ದು. ಪೈನಾಪಲ್ ಬೆಳೀತಾ ಅದ್ರಲ್ಲಿ ಇದ್ದ ಲಾಭ, ಬಾಡಿಗೆ ಮನೆ, ಲೀಸಿನ ಜಮೀನು, ಇದ್ರಲ್ಲಿ ನಾವು ಜೀವನ ಮಾಡ್ತಾ, ಮಕ್ಕಳಿಗೆ ಎಜುಕೇಶನ್ ಕೊಟ್ಕೊಳ್ತಾ, ಸಾಮಾನ್ಯಕ್ಕೆ 2098ರಲ್ಲಿ ಬಂದವರು 2004, 6 ವರ್ಷದ ಅಂತರದಲ್ಲಿ ಉಳಿದಂತ ಆದಾಯದಲ್ಲಿ ಇದು 22 ಎಕರೆ 35 ಕುಂಟೆ ಪರ್ಚೇಸ್ ಮಾಡಿದಂತ ಜಮೀನು ಪರ್ಚೇಸ್ ಮಾಡಿದ್ರಿ. ಇದು ನಮ್ಮ ಆದಾಯದಲ್ಲಿ, ಕೃಷಿ ಆದಾಯದಲ್ಲಿ. ಹಾಗಾದ್ರಿಂದ ಕೃಷಿಯಲ್ಲಿ ಸುಖ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅತಿ ಉತ್ತಮವಾದ ಒಂದು
ಅದ ಇದೆ, ಆದ್ರೆ ನಾವು ಅಳವಡಿಸ್ಕೋಬೇಕಾಗುತ್ತೆ. ಸೈಂಟಿಫಿಕ್ ಮೆಥಡ್ ಅನ್ನು ಸೈಂಟಿಫಿಕ್ ಮೆಥಡ್ ಅನ್ನ ಅಳವಡಿಸ್ಕೋಬೇಕಾಗ್ತದೆ. ಓಕೆ ಹಾಗಾದ್ರಿಂದ ಆಗುತ್ತೆ. ಇದು 2004ರಲ್ಲಿ ತಗೊಂಡು ಇದ್ರಲ್ಲೂ ಕೂಡ ನಾವು ಪೈನಾಪಲ್ ಬೆಳೆದದ್ದು ಫಸ್ಟಿಗೆ. ಹಾ ಹಾ ಪೈನಾಪಲ್ ಬಹಳ ಕಡಿಮೆ ನೀರು, ಒಂದ್ 3-4 ಬೋರ್ ಫೇಲ್ ಆಯ್ತು. ಈ ಜಾಗ ಎಂತದ್ದು ಅಕೇಶಿಯಾ ನೀಲಗಿರಿ ಬೆಳೆ ಅಂತ ತುಂಬಾ ಹೈಟ್ ಅಲ್ಲಿ ಇರುವಂತದ್ದು, ತುಂಬಾ ಹೈಟ್ ಅಲ್ಲಿ ಇರುವಂತ ಜಾಗ. ಓಕೆ ಗುಡ್ಡ, ಸರಾನು ಅಲ್ಲ, ಅಲ್ಲಿ ಲೋಕಲ್ ಭಾಷೆಯಲ್ಲಿ ಹೇಳ್ಬೋದು ಅಂತಂದ್ರೆ ಬ್ಯಾಣ. ಬ್ಯಾಣ, ಓಕೆ ಬ್ಯಾಣಾನೇ ಇದ್ದದ್ದು. ಇದ್ರಲ್ಲಿ ನಾವು ತಗೊಳ್ಳುವಾಗ ಅಕೇಶಿಯಾನೇ ಅವರು ಹಾಕಿ ಬೆಳೆದು ಬಿಟ್ಟಂತ ಜಾಗ. ಓಕೆ ಅದ್ರಲ್ಲಿ ನಾವು ಜಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ಬೋರ್ ಹೊಡೆದ್ವಿ. ಬೋರಲ್ಲಿ ಏನು ಬಹಳ ನೀರು ಸಿಕ್ಲಿಲ್ಲ. ಕಡೆಗೆ ಒಂದು ಬೋರಲ್ಲಿ ಮಣ್ಣಲ್ಲಿ ನೀರು ಸಿಕ್ತು. 120 ಅಡಿಯಲ್ಲಿ ಸ್ವಲ್ಪ ಒಂದು 2-2.5 ಇಂಚ್ ನೀರು ಸಿಕ್ತು. ಪ್ಯಾಕಿಂಗ್ ಮಾಡಿ ನೀರು ಎತ್ತಿದ್ವಿ. ಒಂದೇ ದಿವ್ಸಕ್ಕೆ ಒಂದು ಮೋಟರ್ ಸುಟ್ಟೋಯ್ತು, ಕೆಸರು ನೀರು. ಓಕೆ ಮತ್ತೆ ಮಾರನೇ ದಿವಸ ಮತ್ತೊಂದು ಮೋಟರ್ ಹಾಕಿದ್ವಿ. ಹಾಕಿದಾಗ ಒಂದು ಮಧ್ಯಾಹ್ನದವರೆಗೆ ಕೊಳಕು ನೀರು ಬಂದು ಆಮೇಲೆ ಕ್ಲೀನ್ ಆಯ್ತು. ದೇವ್ರ ದಯದಿಂದ ನಮ್ಗೆ 2004ರ ಬೋರು ಆ ನೀರು ಇದುವರೆಗೂ ಇದೆ. ಅದೇ ನಮ್ಗೆ ದೇವ್ರದು ಪ್ರಕೃತಿ ಕೊಡುಗೆ, ದೇವ್ರ ದಯ. ಅದು 2-2.5 ಇಂಚ್ ನೀರಲ್ಲಿ ಒಂದು ಗುಂಡಿ ಮಾಡಿ ಆ ನೀರು ದಂಪ್ ಮಾಡಿ ಈ 23 ಎಕರೆ ಕೃಷಿ ಮಾಡಿದೀವಿ ನಾವು ಪೈನಾಪಲ್. ಇದನ್ನ ಬಹಳ ಅತಿ ಉತ್ತಮವಾದ ಯಾವ್ಯಾವ ರೀತಿ ಬೆಳಿಬೇಕು ಅನ್ನೋದಕ್ಕೆ ಮೇನ್ ಪೈನಾಪಲ್ ಗುರು ನಮ್ಗೆ ಅಬ್ದುಲ್ ರೌಫ್ ಸಾಹೇಬ್ರು. ಅವರ ಸಲಹೆ ಸಹಕಾರದ ಮೇಲೆ ನಾವು ಅದನ್ನ ಬೆಳೆದ್ವಿ. ಇದು ಅತಿ ಉತ್ತಮವಾದ ಬೆಳೆನೆ. ಇದರಲ್ಲಿ ಸಾಮಾನ್ಯಕ್ಕೆ ಕಡಿಮೆ ನೀರಲ್ಲಿ ಈಗ ಏನು ಜನ ಈ ಕೃಷಿ ನೋಡಕ್ ಬರ್ತಾರೆ, ಆಗ ಆವಾಗ್ಲೂ ಆ ಕಡಿಮೆ ನೀರಲ್ಲಿ 23 ಎಕರೆ ಅನಾನಸ್ ಮಾಡಿದಾರ ಅಂತಲೂ ಕೂಡ ನೋಡಕ್ ಬರ್ತಿದ್ರು. ಅಷ್ಟು ಅತಿ ಉತ್ತಮವಾದ ಬೆಳೆ ಬಂತು. ಅದೊಂದು 2-3 ವರ್ಷ ಅದು ಸಾಲ ಗೀಲ ಎಲ್ಲ ತೀರ್ಸ್ಕೊಂಡು ಮತ್ತೆ ಬೋರ್ ತೆಗ್ದಾಗ ಮತ್ತೆ ಅಷ್ಟೇ ಸಣ್ಣ ಸಣ್ಣ ನೀರು ಮತ್ತೊಂದು 2 ನೀರು ಸಿಕ್ತು. ಹಾಗಾದ್ರಿಂದ ಪೈನಾಪಲ್ 2 ಸಲ ಬೆಳೆದ್ವಿ. 2004ರಿಂದ 2011 ಅಲ್ಲಿವರೆಗೆ ಪೈನಾಪಲ್ ಮತ್ತೆ ಶುಂಠಿ ಎಲ್ಲ ಬೆಳೆದ್ವಿ. 12 11 12 ಈಗ ಒಂದು 12 ವರ್ಷದ ಹಿಂದೆ. ಇನ್ನು ನಾವು ದೀರ್ಘ ಬೆಳೆ, ಪರ್ಮನೆಂಟ್ ಕ್ರಾಪ್, ದೀರ್ಘಕಾಲಿಕ ಬೆಳೆ. ಈಗ ಇದೆಲ್ಲ ಪೈನಾಪಲ್, ಶುಂಠಿ ಇದೆಲ್ಲ ಒಂದು ವರ್ಷ ಅಲ್ಪ ತಾತ್ಕಾಲಿಕ, 6 ತಿಂಗಳು. ಹೌದು. ಈ ಬೆಳೆ ಬೆಳಿಬೇಕು ಅಂದಾಗ ಈ ನಾವೇನು ಹಿಂದೆ ನಮ್ಮ ವಯಸ್ಸಲ್ಲಿ ಕಂಡ್ಕೊಂಡು ಬಂದಿದ್ವಿ ಕೃಷಿಯ ಕಷ್ಟ ಸುಖ, ಇದು ಎಲ್ಲ ನೆನಪಿಗೆ ಬಂತು. ಯಾವುದು ಕಷ್ಟ ಸುಖ ಅಂದ್ರೆ 1972 ಸಾಮಾನ್ಯ ಅಡಿಕೆ ಬೆಳೆಗಾರರಿಗೆ ಎಲ್ಲ ಟೈಮ್ ನೆನಪಿರ್ಬೋದು. ಅಡಿಕೆ ರೇಟು ಅಕ್ಕಿ ರೇಟು ಒಂದೇ ಆಗಿತ್ತು. ತುಂಬಾ ಕಡಿಮೆ ಇತ್ತು, ತುಂಬಾ ಕಡಿಮೆ. ಕೆರೆ ಕೆಳಗಿದ್ದವ್ರು ಅಡಿಕೆ ತೋಟ ಕಾಡು ತೆಗೆದು ಕೆಲವ್ರು ತೆಂಗ್ ಹಾಕಿದ್ರು, ಕೆಲವ್ರು ಗದ್ದೆ ನಾಟಿ ಮಾಡಿದ್ರು. ಆ ಪರಿಸ್ಥಿತಿ ಬಂದಿತ್ತು. ಅದು ನೆನಪಿಗೆ ಬಂತು. ಆಮೇಲೆ ನಾವು ಕಾಫಿ ಎಸ್ಟೇಟ್ ಅಲ್ಲಿ ದೀರ್ಘವಾಗಿ ಕೆಲಸ ಮಾಡಿದ್ 30-32 ವರ್ಷದ ಅನುಭವ. ನಾವು 95ರಲ್ಲಿ ನಾವು ಅಲ್ಲಿಂದ ಬಿಟ್ಟು ಬಂದ್ವಿ. 98ಕ್ಕೆ ನಾವು ಕೃಷಿ ಶುರು ಮಾಡಿದ್ವಿ. 2001ರಲ್ಲಿ ದಿಢೀರ ಕಾಫಿ ಬೆಳೆ ಕುಸಿತಿದ್ದು ಈಗಲೂ ಅದು ಸುಧಾರಿಸ್ಕೊಳ್ಳಿಲ್ಲ. ಅದು ಗಮನಕ್ಕೆ ಬಂತು. ಯಾಕಂದ್ರೆ ನಾವಿದು 2012ರಾಗೆ ಮಾಡಿದ್ದಲ್ಲ. ಹಾಗೆ ಅಡಿಕೆ 72ರಲ್ಲಿ ಈಗೇನು ಅಡಿಕೆ ಬೆಳೆ ಇದೆ ಇದ್ರ 1-2% ಆಗಿರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 1-2% ಇರ್ಲಿಕ್ಕಿಲ್ಲ ಅಂತ. ಆ 1-2% ಇದ್ದಾಗ್ಲೇ ಅಡಿಕೆಗೆ ಆ ಪರಿಸ್ಥಿತಿ ಬಂದದ್ದು. ಈಗ ಅತಿ ಹೆಚ್ಚು ಈಗ ರೈಟ್ ಸಿಕ್ಕಿದೆ ಗುಟ್ಕಾ ಪಾನ್ ಪರಾಕ್ ಅಂತ 70, 80, 85, 86ರಿಂದ ಅಡಿಕೆ ರೈಸ್ ಆಗ್ತದೆ. ಮಲೆನಾಡಿನ ಬೆಳೆ ಅಂತ ಆಗಿತ್ತು ಅಡಿಕೆ, ಈಗ ಎಲ್ಲ ಬಯಲ್ನಾಡಿನ ಬೆಳೆ ಆಗಿದೆ. ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ಚನ್ನಗಿರಿ ಬಹಳ ಬೆಂಗಳಾಡೋದು. ಈಗ ನಾವು ಹೋದ್ರೆ ಚನ್ನಗಿರಿಗೆ ಅಡಿಕೆ ನಾಡಿಗೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಆಯ್ತಾ? ಅಲ್ಲಿರುವಷ್ಟು ಲಕ್ಷಗಟ್ಲೆ ಎಕರೆ, ಅದೇನು 1000 ಗಟ್ಲೆ ಅಲ್ಲ, ಲಕ್ಷಗಟ್ಲೆ ಎಕರೆ. ಇದನ್ನೆಲ್ಲ ಕಂಡುಕೊಂಡು ಅಕಸ್ಮಾತ್ 72ರ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಏನ್ ಮಾಡಬಹುದು, ಮುಂದಾಲೋಚನೆ ಏನ್ ಮಾಡಬಹುದು. ಅಡಿಕೆಗೆ ಬರೋದಿಲ್ಲ ಅಂತಲ್ಲ. ಈಗೇನೋ ಒಂದು 5-6 ವರ್ಷದಿಂದ ಸುದ್ದಿ ಇಲ್ಲ. ಇಲ್ಲಾದ್ರೆ 5-6 ವರ್ಷದ ಹಿಂದೆ ಗುಟ್ಕಾ ಬ್ಯಾನ್ ಅಂತ ಹೇಳಿ ಸುದ್ದಿ. ಹೈಕೋರ್ಟ್ ಅಲ್ಲಿ ಬ್ಯಾನೆ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಬ್ಯಾನ್ ಆಗದೆ ಇರ್ಲಿ ಪ್ರಶ್ನೆ ಬೇರೆ, ಆದ್ರೆ ನಾವು ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಒಂದೇ ಬೆಳೆ ಮಾಡೋದ್ರಿಂದ ಮಿಶ್ರ ಬೆಳೆ ಯಾಕೆ ಮಾಡಬಾರ್ದು? ಮಿಶ್ರ ಬೆಳೆ ಈಗ ಅಡಿಕೆ ತೋಟ ಮಾಡ್ತಾರೆ, ಅದ್ರಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಬರುತ್ತೆ, ಮಿಶ್ರ ಮೆಣಸು ಬರುತ್ತೆ.
ಆದ್ರೆ ಸುಸೂತ್ರವಾದ ಒಂದ್ 2-3 ಬೆಳೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು 2-3 ಬೆಳೆ ಒಂದು ಹೋದ್ರು ಒಂದು 2-3 ಬೆಳೆ ನಾವು ಮಾಡ್ಬೇಕು ಅಂತ ಆಗಿ ಆಲೋಚನೆ ಮಾಡಿದ್ರೆ ಅದಕ್ಕೆ 2-3 ಬೆಳೆ ಕಾಫಿ ನೆರಳಿಲ್ದೆ ಬರುವಂತ ಕಾಫಿ ಅಲ್ಲ ಇದಕ್ಕೆ. ಈಗೆಲ್ಲ ಕೊಲಂಬಿಯಾದಲ್ಲಿ ಬೆಳಿತಾರೆ, ಅಲ್ಲಿ ಬೆಳಿತಾರೆ ಅಂದ್ರೆ ನಮ್ಮ ಇಂಡಿಯಾದಾಗ ನಾವು ಕಾಫಿ ಬೆಳಿಬೇಕಾದ್ರೆ ನೆರಳು ಬೇಕು. ಬಯಲಲ್ಲಿ ಆಗೋದೇ ಇಲ್ಲ, ಇಲ್ಲಿ ಬರೋದಿಲ್ಲ. ಅವಾಗ ಕಾಫಿ ಎಸ್ಟೇಟಲ್ಲಿ ಏನ್ ಮಾಡ್ತಾರೆ, ಅವರು ಕಾಡ್ಮರ ಇದ್ದದ್ದು ಇಟ್ಕೊಳ್ತಾರೆ, ಅದ್ರ ಜೊತೆಗೆ ಸಿಲ್ವರು, ಹಾಲ್ವಾಣ, ಗಿರಿಸೆಡೆ ಇಂಥದ್ದೆಲ್ಲ ನೆಟ್ಕೊಂಡು ನೆರಳು ಮಾಡ್ಕೊಡ್ತಾರೆ. ಕಾಫಿ ಕೊಟ್ಟು ನೆರಳು ಬೇಕು. ಅದ್ರ ಬದಲಿಗೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಲೆಕ್ಕಾಚಾರ ಹಾಕಿ ಕಾಫಿ ನೆರಳು ಬೇಕು. 1 ಎಕರೆಯಲ್ಲಿ 1 ಎಕರೆ ಕಾಫಿ ಹಾಕ್ಬೇಕು ನಾವು. ಇನ್ನು ನೆರಳಿನ ವ್ಯವಸ್ಥೆ ಮಾಡಬೇಕಲ್ಲ. ಅದಕ್ಕೀಗ ಹಾಲ್ವಾಣ, ಗಿರಿಸೆಡಿಯ ಇಂಥ ನಡುವ ಬದ್ಲಿಗೆ ಅಡಿಕೆ ನಟ್ಕೊಳ್ಳೋದು. ಯಾಕಂದ್ರೆ ಈಗ ಅಡಿಕೆಯಲ್ಲಿ ಆಗ್ತಾ ಇರೋ ಸದ್ಯಕ್ಕೆ ಒಳ್ಳೆ ರೇಟ್ ಇದೆ, ಆದಾಯನೂ ಇದೆ. ನಮಗೆ ನೆರಳು ಆಯ್ತು, ಆದಾಯನೂ ಆಯ್ತು. ಹೀಗೆ ಆಮೇಲೆ ಮೆಣಸು ಬಿಡಿ, ಈಗ ಎಷ್ಟು ಬೆಳೆದ್ರು ನಮ್ಮ ದೇಶದಲ್ಲಿ ತಿಂದ್ರು ನಮಗೆ ಕಡಿಮೆ ಆಗಿ ಹೊರ ದೇಶದಿಂದ ಎಲ್ಲ ಜಳ್ಳು ಪಳ್ಳು ತಂದು ಬೆರೆಸ್ತಾ ಇದ್ದಾರೆ. ಉದಾಹರಣೆಗೆ ಮೆಣಸಂತೂ ಹಿಂದಿನ ಕಾಲದಿಂದ ಇದ್ದದ್ದು, ಇನ್ನು ಜಗತ್ತಿರುವವರೆಗೂ ಮೆಣಸು ಆಹಾರ ಬೇಕು. ಹಾಗಾಗಿ 2-3 ಬೆಳೆ ಆಮೇಲೆ ಲೆಕ್ಕ ಹಾಕಿದ್ದು ಹೇಗೆ ಏನು ಮಾಡ್ಬೋದು ಅಂತ. ಈ ಸಾಮಾನ್ಯಕ್ಕೆ ಅಲ್ಲಿ 6x ಈ ಅರಬಿಕಾ ಇದು ಕ್ವಾಲಿಟಿ, ಇದು 6x6 ಹಾಕಿ 1200 ಗಿಡ 1 ಎಕರೆಯಲ್ಲಿ ಕೂರಿಸ್ತಾರೆ. 1 ಎಕರೆಯಲ್ಲಿ ಕಾಫಿಯನ್ನ 1200 ಗಿಡ ಕೂರಿಸ್ತಾರೆ. ಅದಕ್ಕೆ ನೆರಳು ಒದಗಿಸ್ಕೊಳ್ತಾರೆ. ಮತ್ತಿದ್ದ ಮರಕ್ಕೆ ಅಲ್ಲಿ ಇಲ್ಲಿ ಮೆಣಸು ನಟ್ಕೊಳ್ತಾರೆ. ನಾವು 1200 ಗಿಡ ಕೂರಿಸುವ ವ್ಯವಸ್ಥೆಯನ್ನು ಇದರಲ್ಲಿ ಹುಡುಕಿದ್ವಿ. ಆಮೇಲೆ ನೆರಳಿನ ರೂಪದಲ್ಲಿ ಹಾಲ್ವಾಣ, ಗಿರಿಸೆಡೆ ಆದ ಬದಲಿಗೆ ಅಡಿಕೆ 20x6 ಮಾಡಿ, ಸಾಲಿಂದ ಸಾಲಿಗೆ 20 ಗಿಡದಿಂದ ಗಿಡಕ್ಕೆ 6 ಮಾಡಿ 1 ಎಕರೆಯಲ್ಲಿ 360-63 ಅಡಿಕೆಯನ್ನು ಬರುವಾಗ ಮಾಡಿದ್ವಿ. ಅಂದ್ರೆ ಒಂದು ಅರ್ಧ ಮುಕ್ಕಾಲು ಎಕರೆ 530 ಗಿಡ ಬರುತ್ತೆ. ಇದು 363. ಇನ್ನು 20 ಅಡಿಯ ಮಧ್ಯದಲ್ಲಿ 10 ಅಡಿಗೆ ನೀವು ಮೆಣಸು ಕಾಣ್ತಾ ಇದ್ದೀರಿ, ಇದು ಸಿಲ್ವರ್ ವಕ್ಕು. ಸಿಲ್ವರ್ ವಕ್ಕು ಅಡಿಕೆಗೂ ಮೆಣಸು ಹಾಕ್ತಾರೆ, ಸಿಲ್ವರ್ ವಕ್ಕಕ್ಕೆ ಹಾಕಿದ್ದೀರಿ. ಡಿಫ್ರೆನ್ಸ್ ಏನು ಅಂತ, ಈಗ ಅಡಿಕೆ ನೀವು ನಟ್ರೆ ಒಂದು ಹೆಚ್ಚು ಕಡಿಮೆ ಒಂದು 5-6 ವರ್ಷ 7-8 ವರ್ಷ ಇಲ್ಲದೆ ಮೆಣಸು ನಡ್ಲಿಕ್ಕೆ ಏನು ಆಗೋದಿಲ್ಲ. ಅದು ಬಿಳಿ ನಿಮ್ಮ ಹಸುರು ಹೋಗಿ ಸ್ವಲ್ಪ ಬೆಳೆದ ಇದು ಬರ್ಬೇಕು ಹಬ್ಬಲಿಕ್ಕೆ. ಸಿಲ್ವರ್ ನಟ್ಟದ್ದು ಅಡಿಕೆ ಜೊತೆಗೆ ಒಂದೇ ವರ್ಷಕ್ಕೆ ಮೆಣಸು ನಡ್ಬೋದು. ಒಂದೇ ವರ್ಷಕ್ಕೆ ಮೆಣಸು ನಟ್ರೆ ನೀವು ಮೆಣಸು ನಟ್ಟ 1.5 ವರ್ಷಕ್ಕೆ ಸ್ವಲ್ಪ ಬೆಳೆ ಬರುತ್ತೆ, ಬೇಗ ಫಸಲನ್ನು ತಗೊಳ್ಬಹುದು. 2.5 ವರ್ಷಕ್ಕೆ ಒಂದು ಮರಕ್ಕೆ 1 ಕೆಜಿ. ಅದೇ 3.5 ವರ್ಷಕ್ಕೆ ಒಣಗಿ 3-4 ಕೆಜಿ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 3-3.5 ವರ್ಷದ ಒಳಗೆ ಮೆಣಸಿನ ಬೆಳೆ, ಅಡಿಕೆಯ ಮೊದಲು. ಕಾಫಿ ಕೂಡ ನಾವು ನಟ್ಕೊಂಡದ್ದು 2ನೇ ವರ್ಷನೇ ಸಾಮಾನ್ಯ 10 ಮುಟ್ಟೆ ಪಾರ್ ಸಿಮೆಂಟ್ 2 ಮುಟ್ಟೆ ಚರಿ ಕೊಯ್ದಿದ್ದೀವಿ ಇಲ್ಲಿ. ಹಾಗಾದ್ರಿಂದ ಅಲ್ಲೇನೋ ಒಂದು ಎಕರೆಯಲ್ಲಿ ಕಾಫಿ ಬೆಳೀತಾರೆ, ಅಷ್ಟೇ ಕಾಫಿ, ಮೆಣಸು. ಆಮೇಲೆ 4-5 ವರ್ಷಕ್ಕೆ ಅಡಿಕೆ ನೆರಳು ಆಯ್ತು. ಅವಾಗ ನಮ್ಮ 1 ಎಕರೆ ಜಾಗದಲ್ಲಿ ಏನಾಯ್ತು ಅಂದ್ರೆ 1 ಎಕರೆಗೆ 1 ಎಕರೆ ಕಾಫಿ, 1/4 ಎಕರೆ ಅಷ್ಟು ಅಡಿಕೆ, 1/4 ಎಕರೆ ಅಷ್ಟು ಮೆಣಸು. ಈ 1 ಎಕರೆಯಲ್ಲಿ 2.25 ಎಕರೆ 2.5 ಎಕರೆ ಸರಿ ಸಮಾನಾದ 3 ಬೆಳೆಗಳು ತಗೊಳ್ತಾ ಇದ್ದೀವಿ. ಒಂದು. ಎರಡನೇದ್ದು, ಏನಾದ್ರೂ ಅತಿವೃಷ್ಟಿ ಅನಾವೃಷ್ಟಿ ರೈತರಿಗೆ ಕಟ್ಟಿಟ್ಟ ಬುತ್ತಿ. ಮಳೆ ಸಿಕ್ಕಾಪಟ್ಟೆ ಆದ್ರೆ ಅಡಿಕೆ ಕೊಳೆ ಬಂದು ಹೋಗ್ಬಹುದು, ರೈಟ್ ಬಿದ್ದು ಹೋಗ್ದಿದ್ರು. ಇದು ಮಲ್ನಾಡು, ದಿಢೀರ ಮಳೆ ಹಿಡ್ಕೊಂಡ್ರೆ ಔಷಧಿ ಬಿಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಅಡಿಕೆ ಉದುರು ಹೋಗ್ತದೆ. ಹೀಗೆ ಕಂಗಾಲಾಗ್ತೀವಿ. ಆದ್ರಿಂದ ಇದು 2-3 ಬೆಳೆ ಇರೋದ್ರಿಂದ ನಮಗೆ ಆ ಪರಿಸ್ಥಿತಿ ಬರೋದಿಲ್ಲ. ಒಂದು ಬೆಳೆ ನಷ್ಟ ಆದ್ರೂ ಮತ್ತೊಂದು ಬೆಳೆ ಸಿಗುತ್ತೆ. ಒಂದು. ಮತ್ತೊಂದು, ಈ ಮಲ್ಚು ಮಾಡದಂಗೆ ಇದು ಅಡಿಯಲ್ಲಿ ನೋಡ್ಬೋದು ನೀವು ಕಾಫಿ ಗಿಡ. ನಮ್ಮ ಹತ್ರ ನೀರ್ ಕಡಿಮೆ ಇದ್ರು ಇದು ಒಂಥರ ಮಲ್ಚ್ ಮಾಡಿ ಇಟ್ಟಂಗ ಆಗಿದೆ. ಬಿದ್ದ ದರ್ಗುಗಳು ಸಾಮಾನ್ಯಕ್ಕೆ ಬೇರೆ ಕಡೆಯಿಂದ ಏನು ದರ್ಗ್ ತಂದು ಒದಗಿಸ್ತಾರೆ, ಆ ಪರಿಸ್ಥಿತಿನೂ ಇಲ್ಲಿ ಅದೇ ತನ್ನಷ್ಟಕ್ಕೆ ಸೃಷ್ಟಿಯಾಗಿದೆ. ಅಂದ್ರೆ ಮಾಯಿಶ್ಚರ್ ಮೇಂಟೈನ್ ಮಾಡುತ್ತೆ. ನಮ್ಮ ಹತ್ರ ನೀರು ಬಹಳ ಕಡಿಮೆ ಇರೋದು. ಆದ್ರೂ ಈಗ ನೀವು ನೋಡ್ಬೋದು, ಮರ ಮೇಲ್ಗಡೆ ನೋಡಿದ್ರೆ ಅಷ್ಟು ನೀರು ಕಡಿಮೆ ಆದಾಯ ಕಾಣ, ಬಹಳ ಕಡಿಮೆ ಇದೆ ನೀರು. ಅಂತೂ ಈಗ ಈ ವರ್ಷ ಮಳೆನೂ ಹಿಂದೆ ತಕ್ಕ ಮಟ್ಟಿಗಿದೆ. ಹೀಗೆ 2-3 ಬೆಳೆನೂ ಆಯ್ತು. ಹೀಗೆ ಅಂದಾಜು ಮಾಡಿದ್ದು. ಆದ್ರಿಂದ ನಮಗೆ ಈಗ ಅತಿ ಉತ್ತಮವಾದ ಒಂದು ಸಾಮಾನ್ಯ 1/4 ಎಕರೆಯಲ್ಲಿ ಎಷ್ಟು
ಅಡಿಕೆ ಬೆಳೀತಾರೆ, ಅಷ್ಟು ಅಡಿಕೆ ಬರ್ತಾ ಇದೆ. ಹಾ. ಒಂದು 3/4 ಎಕರೆ ಬರೀ ಮೆಣಸು ನಟ್ಟು ಕೆಲವರು ತೋಟ ಮಾಡ್ತಾರೆ, ಈ ಕೇರಳ ಕಡೆ ಎಲ್ಲ. ಓಕೆ ಓಕೆ. ಅಷ್ಟು ಒಂದು 3/4 ಎಕರೆಯಲ್ಲಿ ಬರುವಷ್ಟು ಮೆಣಸು ಬರ್ತಾ ಇದೆ. 1 ಎಕರೆಯಲ್ಲಿ ಅವ್ರು ಏನು ಕಾಫಿ ಬೆಳೀತಾ ಇದ್ದಾರೆ, ಅಷ್ಟು ಕಾಫಿನೂ ಬರ್ತಾ ಇದೆ. ಅಂದ್ರೆ 2.5 ಎಕರೆಯಲ್ಲಿ ಏನು ಒಂದು ಇನ್ಕಮ್ ತಗೊಳ್ಬಹುದು, ಅದನ್ನ ನೀವು ತಗೊಳ್ತಿದ್ರಿ 1 ಎಕರೆಯಲ್ಲಿ ತಗೊಳ್ತಾ ಇದೀವಿ. ಓಕೆ ಓಕೆ. ಇನ್ನು ಇದನ್ನ ಫಸ್ಟಿಗೆ ಯಾರ್ದು ನೋಡಿ ಆಗ್ಲಿ ಅಥವಾ ಯಾರು ಕೇಳಿ ಆಗ್ಲಿ ಅಥವಾ ಯಾವ ಕೃಷಿ ಯೂನಿವರ್ಸಿಟಿಯಿಂದ ಆಗ್ಲಿ ವಿಜ್ಞಾನಿಗಳಿಂದ ಆಗ್ಲಿ ತಗೊಂಡ ಸಲಹೆಗಳು ಇದಲ್ಲ, ಕೊಟ್ಟದ್ದು ಅಲ್ಲ, ಅವರು ನಾವು ತಗೊಂಡದ್ದು ಅಲ್ಲ. ಹಳೆ ಎಕ್ಸ್ಪೀರಿಯನ್ಸ್ ಅನ್ನು ಇಲ್ಲಿ ಹೌದು, ಇಲ್ಲಿ ಬಳಸಿದ್ವಿ, ಇದನ್ನ ಬೆಳೆಸಿ ಇದು ಬಂದ್ವಿ. ಇನ್ನು ಇದ್ರಲ್ಲಿ ಇನ್ನೇನು ಸುಧಾರಣೆ ಮಾಡಬಹುದು, ಇದ್ರಲ್ಲಿ ಇನ್ನೇನು ಸುಧಾರಣೆ ಮಾಡಬಹುದು ಅಂತ ಹೇಳಿ, ಈಗ ಒಂದು ಸಾಲು ಅಡಿಕೆ ಕೊಯ್ಲು ಮಾಡ್ತಾ ಹೋಗ್ಬೋದು, ಔಷಧಿ ಬಿಡ್ತಾ ಹೋಗ್ಬೋದು. ಅದೇ 2 ಸಾಲು ಅಡಿಕೆ ಈ ಸಿಲ್ವರ್ ಸರಿಸಿ, ಸಿಲ್ವರ್ ಸ್ವಲ್ಪ ಜಾಸ್ತಿ ಗಾಳಿ ಬೆಳಕಬೇಕು, ಅವಾಗ ಒಳ್ಳೆ ಬೆಳೆ ಬರುತ್ತೆ. ಅವಾಗ 2 ಸಿಲ್ವರ್ ಒಂದ್ ಕಡೆ ಮಾಡಿ ನಾವು ಪ್ರೂನಿಂಗ್ ಮಾಡ್ತೀವಿ ಮೇಲೆ. ಪ್ರೂನಿಂಗ್ ಮಾಡಿದಾಗ ಗಾಳಿ ಬೆಳಕು ಜಾಸ್ತಿ. 2 ಸಾಲು ಅಡಿಕೆ ಒಂದ್ ಕಡೆ ಇದ್ರೆ ಅದಕ್ಕೂ ಕೆಲಸ ಮಾಡಕ್ಕೂ ಅನುಕೂಲ ಆಗುತ್ತೆ. ಹೀಗೆ ಎರಡನೇ ಮತ್ತೆ ರೈತರು ಬಂದು ಇದು ನೋಡಿ ನಾವು ಹಿಂಗೆ ಮಾಡ್ತೀವಿ ಅಂದಾಗ, ತಡೀರಿ ಸ್ವಲ್ಪ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ನಮ್ಮ ಕೆರೆಹಳ್ಳಿಯಲ್ಲಿ ರಾಮದಾಸ್ ಕಾಮತ್ ಅಂತ ಹೇಳಿ ಅವ್ರು ಒಂದು 10 ಎಕರೆ ಅವ್ರು ಮಾಡ್ತೀವಂದ್ರು. ಅವರು ಹಾಗೆ 2 ಸಾಲು ಅಡಿಕೆ 2 ಸಾಲು ಸಿಲ್ವರ್ ಸೇಮ್ ಕಾಫಿ ಹೀಗೆ ಇಷ್ಟೇ ಬರುತ್ತೆ. ಅದು ಇದಕ್ಕಿಂತ ಉತ್ತಮವಾಗಿ ಈಗ ನನಗೆ 8, 9, 10 ಕ್ವಿಂಟಾಲ್ ಮೆಣಸು ಇದುವರೆಗೆ ಎಕರೆಗೆ ನನಗೆ ಬಂದಿದೆ. ಅವರಿಗೆ ಈ ವರ್ಷ 13 ಕ್ವಿಂಟಾಲ್ ಬಂದಿದೆ ಎಕರೆಯಲ್ಲಿ. ಅವ್ರದ್ದು 9 ಎಕರೆ 9.5 ಎಕರೆ ಒಳಗೆ 120 ಕ್ವಿಂಟಾಲ್ ಮೆಣಸು ಕೊಯ್ದಿದ್ದಾರೆ ಈ ವರ್ಷ ಅವರು. ತೇರಿ ಚೇಂಜ್ ಆದ್ರಿಂದ ಗಾಳಿ ಬೆಳಕು ಜಾಸ್ತಿ ಸಿಕ್ಕಿ. ಈಗ ಸಾಮಾನ್ಯ ಮೆಣಸೆ 1 ಎಕರೆ ಅಡಿಕೆ ತೋಟದಲ್ಲಿ ಏನ್ ನಾವು ಆದಾಯ ತೆಗಿತೀವ, ಆ ರೀತಿ ಮೆಣಸಲ್ಲೇ ಆದಾಯ ಈಗಿನ ಒಂದು ರೈಟ್ ಅಲ್ಲಿ ಆದಾಯ ತಗೋಬಹುದು. ಹೀಗೆ ಅದು ಮತ್ತೆ ಕೆಲವರು ಅಡಿಕೆ ಜಾಸ್ತಿ ಬೇಕಂದವ್ರಿಗೆ ಒಂದು ತರ ಈ ಗದ್ದೆ ಗಿದ್ದೆ ಇರುತ್ತೆ, ಅಲ್ಲಿ ಈಗ ಇದು ಬರ್ದೇ ಹೋದ್ರೆ ಅಲ್ಲಿ ಗದ್ದೆ ತಂಪು ಜಾಗದಲ್ಲಿ ಸ್ವಲ್ಪ ಅಡಿಕೆ ಜಾಸ್ತಿ ಮಾಡಿ ಇದು ಬರುವ ಹಾಗೆ ಅದು 8 x 8 2 ಸಾಲು ಅಡಿಕೆ ಹಾಕೋದು, ಮಧ್ಯದಲ್ಲಿ 20 ಅಡಿ ಗ್ಯಾಪ್ ಇಡೋದು. ಇದೇನು 20 ಅಡಿ ಬಿಟ್ಟಿದೀವಿ, ಹೀಗೆ 1 ಸಾಲು ಮೆಣಸು ನಡೋದು, ಈಗ 3 ಸಾಲು ಅಡಿಕೆ ಕಾಫಿ ನಡೋದು. ಈ ರೀತಿ ನಾವು ಈಗ 3-4 ತರದಲ್ಲಿ ನಾವು ಅದನ್ನ ಕೃಷಿನ ಈ ತರದಲ್ಲಿ ಮುಂದುವರಿಸಿದೀವಿ. ಅದು 3-4 ತರ ಮಾಡಿದ್ದು ಕೂಡ ಎಲ್ಲ ಸಕ್ಸಸ್ ಆಗಿದೆ. ಹಾಗಾಗಿ ರೈತರು ನಾವು ಒಂದೇ ಬೆಳೆ ಮಾಡುವ ಬದ್ಲಿಗೆ ಒಂದು 3-4 ಬೆಳೆ ಮಿಶ್ರ ಬೆಳೆ ಮಾಡ್ಕೊಳ್ಳೋದು, ಆಮೇಲೆ ತಗೊಂಡ್ರೆ ತಗೋಬಹುದು, ಬಿಟ್ಟರೆ ಬಿಡ್ಬೋದು. ಇದಕ್ಕೆ ಗೈಡೆನ್ಸ್ ಗ್ರಾಂಡ್ ಫಾದರ್ ಇದರ ಅಂದ್ರೆ ನಮಗೆ ಪೈನಾಪಲ್ಗೆಲ್ಲ ರಾವ್ ಸಾಹೇಬರು. ಎರಡನೇದ್ದು ನಮಗೆ ಈ ಹಂತಕ್ಕೆ ಬೆಳಿಲಿಕ್ಕೆ ಬ್ಯಾಂಕ್ ಸಾಲ ಕೂಡ ಇದೆ. ನಾವು ಬ್ಯಾಂಕ್ ಅಲ್ಲಿ ಏನು ಸಾಲ ಮಾಡಿದ್ದೀವಿ ಆ ಸಾಲ ಕೂಡ ಇದೆ. ಅದೇ ಡಿಫಾಲ್ಟರ್ಗಳಲ್ಲ. ಅದು ಒಂದು ಮುಖ್ಯ. ನಾನು ರೈತರಿಗೆ ಹೇಳೋದು, ನಾವು ಸಾಲ ಮಾಡೋಣ, ಸಾಲ ಕಟ್ಟಣ, ಸಾಲ ಮನ್ನಾ ಮಾಡಿಸ್ಕೊಳ್ಳೋದು ಬೇಡ. ನಾವು ಹೋರಾಡೋಣ. ಈ ರೈತರಿಗೆ ಬಹಳ ಕನಿಷ್ಠರಂದ್ರೆ ರೈತರೇ. ಆದ್ರೆ ನಾವು ಹೋರಾಡೋದು ಯಾವ್ದಕ್ ಹೋರಾಡ್ಬೇಕಂದ್ರೆ ನಮ್ಮ ಬೆಳೆಗೆ ನ್ಯಾಯವಾದ ಬೆಲೆಗೆ ಹೋರಾಡೋಣ. ಈ ಸಾಲ ಮನ್ನಾ ಎಲ್ಲ ಮಾಡಿಸ್ಕೋಬೇಡಿ, ಅವಶ್ಯಕತೆ ಇರಲ್ಲ, ಅದು ನಮಗ್ ಬೇಡ. ಕೆಲವು ಸಬ್ಸಿಡಿನೂ ಬೇಡ, ನಮಗ್ ನ್ಯಾಯವಾಗಿ ಕೊಟ್ರು ಅಂತಂದ್ರೆ 1 ವರ್ಷ ಕೊಡ್ಬೋದು, ಪ್ರತಿ ವರ್ಷ ಕೊಡ್ಲಿಕ್ಕೆ ಆಗಲ್ಲ. ಈಗ ಅದೇ ನನ್ನ ಅದು ಹೇಳೋದು, ನಾನು ಫಸ್ಟಿಗೆ ನಾನು ಶಿವಮೊಗ್ಗದಲ್ಲಿ ದಾಖಲೆ ಹೋಗಿ ನೋಡ್ಬೋದು ನೀವು. 25,000 ಕರ್ನಾಟಕ ಬ್ಯಾಂಕ್ ಅಲ್ಲಿ ನಾನು ಫಸ್ಟಿಗೆ ತಗೊಂಡ ಸಾಲ. ಅವಾಗ ಎಲ್ಲರೂ ಸಾಮಾನ್ಯಕ್ಕೆ ಮನ್ನಾ ಆಗ್ತದೆ ಅಂತ ಬಿಟ್ಕೊಂಡ್ರು, ನಾನು ಕಟ್ಟಿಬಿಟ್ಟೆ. 2ನೇ ಲೋನ್ ನನಗೆ 70,000 ಕೊಟ್ರು. 3ನೇ ಲೋನು 1.5 ಲಕ್ಷ ಕೊಟ್ರು. ಮತ್ತೊಂದ್ಸಲ 3 ಲಕ್ಷ ಕೊಟ್ರು. 3 ಲಕ್ಷದಿಂದ ನಾನು ಅಲ್ಲಿಂದ ಬ್ಯಾಂಕ್ ಚೇಂಜ್ ಮಾಡಿದೆ, ಸಿರ್ಸಿ ಬ್ಯಾಂಕ್. ಸಿರ್ಸಿಯಲ್ಲಿ 6 ಲಕ್ಷ ಕೊಟ್ರು. ಅದೇ ಬ್ಯಾಂಕೇನೆ? ಅದೇ ಕರ್ನಾಟಕ ಬ್ಯಾಂಕ್. ಅಲ್ಲಿಂದ ನನ್ಗೆ ಸಾಗರ ಕರ್ನಾಟಕ ಬ್ಯಾಂಕ್ ಇಂದ ನನ್ಗೆ ನಮ್ಮ ರೌಫ್ ಸಾಹೇಬರು ವ್ಯವಹಾರ SBM ಇತ್ತು, ಅವಾಗ ಐ ಆಗಿರ್ಲಿಲ್ಲ. ಅವರಲ್ಲಿ ವ್ಯವಹಾರ ಇತ್ತು. ಇದು ಸಾಗರ ಹತ್ರ ಇರೋದ್ರಿಂದ ಬ್ಯಾಂಕ್ ಚೇಂಜ್ ಮಾಡಿದೆ. ಇಲ್ಲಿ 6 ಲಕ್ಷದಿಂದ 15 ಲಕ್ಷಕ್ಕೆ ಹೋಯ್ತು. 15 ಲಕ್ಷದಿಂದ 30 ಲಕ್ಷಕ್ಕೆ ಹೋಯ್ತು, 50 ಲಕ್ಷಕ್ಕೆ ಹೋಯ್ತು, 1 ಕೋಟಿಗೆ ಹೋಯ್ತು. ಈಗ ಅದ್ರ ರೈತರು ಹೆದರ್ಬೇಕಾಗಿಲ್ಲ, ನಾನು ಡಿಫಾಲ್ಟರ್ ಆಗಲ್ಲ. ಈಗ ನಂದು 4 ಕೋಟಿ ಸಾಲ ಇದೆ ಬ್ಯಾಂಕ್ನವ್ರು ಕೊಟ್ಟಿದ್ದು. ಅಷ್ಟು ಕ್ಲೀನ್ ಇತ್ತು. ಕ್ಲೀನ್ ಇದ್ದಿದ್ರಿಂದ ಅದರಿಂದ ನಾವು ರೈತರಾದವರು ಸಾಲ ಮನ್ನಾ
ಮಾಡಿಸ್ಕೊಳ್ಳೋದು ಬೇಡ, ರಾಜಕಾರಣಿಗಳು ಮಾತು ಕೇಳೋದು ಬೇಡ, ಸಾಲ ಮನ್ನಾ ಮಾಡ್ಕೊಳ್ಳೋದು ಬೇಡ, ಒಗ್ಗಟ್ಟಾಗಿ ಹೋರಾಡೋಣ. ಸಿಗುವ ಬೆಲೆ ಯೋಗ್ಯವಾಗಿಲ್ಲ, ನಮಗೆ ಯೋಗ್ಯವಾದ ಬೆಲೆ ಕೊಡಿ ಅಂತ. ಈ ಸಾಲ ಮನ್ನಾ ಮಾಡಿಸ್ಕೋಬೇಡಿ ಅಂತ. ಇದು ನನ್ನ ಅಭಿಪ್ರಾಯ ಅಷ್ಟೇ. ರೈತರು ತಪ್ಪಾಗಿ ತಿಳಿಬಾರ್ದು, ದಯವಿಟ್ಟು ಕ್ಷಮಿಸಬೇಕು. ತಪ್ಪಿದ್ರೆ ರೈತರಿಗೆ ಏನಾದ್ರು ಮನ್ಸಿಗೆ ನೋವು ಆದ್ರೆ ಸಾಲ ಮನ್ನಾ ಬೇಡ ಅಂತಾನಲ್ಲ ಅಂತ. ಸರ್, ಇದು ಎಷ್ಟು ರೈತರದ್ದು ಏನಂತಂದ್ರೆ ಇಂಟಿಗ್ರೇಟೆಡ್ ಫಾರ್ಮ್ ಮಾಡಿದಾಗ ಒಂದಕ್ಕೆ ಕಾಂಪಿಟೇಷನ್ ಆಗುತ್ತೆ, ಬೆಳೆ ಕಡಿಮೆ ಆಗುತ್ತೆ ಅನ್ನೋದೊಂದು ಅಭಿಪ್ರಾಯ ಇದೆ. ಹೇಗೆ ಮೇಂಟೈನ್ ಮಾಡ್ತಾ ಇದೀರಿ ಅದಕ್ಕೆ ನಾವು ಮಿಶ್ರ ಬೆಳೆ ಮಾಡಿದ್ದು 3 ಬೆಳೆ ಸುಸೂತ್ರವಾಗಿ ಬರ್ಬೇಕಾದ್ರೆ ಪೇಸ್ ಮೇಂಟೈನ್ ಮಾಡಬೇಕು. ಈಗ 8-8ಕ್ಕೆ ಹಾಕ್ತಾರೆ, 9-9ಕ್ಕೆ ಹಾಕ್ತಾರೆ, ಯಾರೋ ಒಬ್ರು 10-10ಕ್ಕೆ ಹಾಕ್ತಾರೆ ಅಡಿಕೆ. ನಾವಿಲ್ಲಿ ಏನ್ ಮಾಡಿದ್ದೀವಿ, 20x6 20 ಅಡಿ ಗ್ಯಾಪ್ ಕೊಟ್ಟಿದೀವಿ. ಅದ್ರ ಮಧ್ಯೆ 10 ಅಡಿ, ಯಾವ್ದಕ್ಕೂ ತೊಂದರೆ ಆಗಿಲ್ದಂಗೆ. ಈಗ ಮೆಣಸು ಎಷ್ಟು ಬರ್ಬೇಕು ಅದು ಬರ್ತಾ ಇದೆ, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಡಿಕೆಗೂ ದೂರ ಆದ್ರಿಂದ ಈ ಮೆಣಸಿನ ನೆರವು ಇದೆಲ್ಲ ಕೊಟ್ಕೊಂಡು ನೋಡಿ, ನಮ್ಮ ಇಡೀ ತೋಟದಲ್ಲಿ ಒಂದೇ ಒಂದು ಕಡಿಮೆ ನೀರಿದೆ ನಮ್ಮ ಹತ್ರ. ಸುಟ್ಟದ್ದು ಮರ ಒಂದೂ ಇಲ್ಲ. ನೀವು ಅಡಿಕೆ ತೋಟದಲ್ಲಿ ಈಗ ಬದಿ ಗಿದಿಯಲ್ಲೆಲ್ಲ ಮರ ಸುಡುತ್ತೆ. ಹೌದು, ಒಂದ್ ಸೈಡ್ ಸುಡುತ್ತೆ, ಬಿಸಿಲು ಬಿದ್ದಲ್ಲಿ ಸುಡುತ್ತೆ. ಆದ್ರೆ ನಮ್ದು ಎಲ್ಲೂ ಒಂದು ಮರ ಸುಡ್ಲಿಲ್ಲ. ಮಿಶ್ರ ಬೆಳೆ ಸುಸೂತ್ರವಾಗಿ ಬರ್ಬೇಕಾದ್ರೆ ಅದಕ್ಕೆ ಸರಿಯಾದ ಪೇಸ್ ಕೊಟ್ಕೋಬೇಕು ನಾವು. ಪೇಸ್ ಕೊಟ್ಕೊಂಡಾಗ ನಾವು ಮಾಡಿದಂತ ಬೆಳೆ ಎಲ್ಲ ಕ್ಲೀನ್ ಆಗಿ ಬರುತ್ತೆ. ಈಗ ಈ 10 ಅಡಿ ಮಧ್ಯ ಸಿಲ್ವರು 20x6 ಅಡಿಕೆ, ಇದು ಈ ಅರಬಿಕಕ್ಕೆ ಯೋಗ್ಯವಾಗಿದೆ ನೆರಳು. ಹಾಗಾಗಿ ಇದು ಅರಬಿಕ ಗಿಡನು ಅಲ್ಲಿ ಏನ್ ಕಾಫಿ ಎಸ್ಟೇಟ್ ಅಡಿ ಅವ್ರು ಬೆಳೀತಾ ಇದ್ದಾರೆ, ಅದೇ ಇಡೆ ಬರ್ತಾ ಇದೆ, ಅದೇ ರೂಪ ಇದೆ, ರೂಪ ಕಡಿಮೆ ಇಲ್ಲ. ಮತ್ತೆ ಇದು ಸಾಗರ, ನಮ್ಮ ಜಾಗ ಇರೋದು 1800 ಅಡಿಯಲ್ಲಿ. ಒಂದು ಬೋರ್ಡಿನ ಲೆಕ್ಕಾಚಾರದ ಪ್ರಕಾರ ಅರಬಿಕಾ 3000 ಸಮುದ್ರ ಮಟ್ಟದಿಂದ 3000 ಅಡಿ ಮೇಲೆ ಅರಬಿಕಾ 3000 ಅಡಿ ಕೆಳಗಡೆ ರೋಬಸ್ಟ ಮಾಡಿ ಅಂತಾರೆ ಅವರು. ಆದ್ರೆ ಇದು ನಾವು 1800 ಅಡಿಯಲ್ಲಿ ಮಾಡಿದ್ರು ಕೂಡ ಆ 3000 ಅಡಿ ಮೇಲೆ ಏನ್ ಇರುತ್ತೆ ಅರಬಿಕಾ, ಅದೇ ಈಲ್ಡು ಇದೆ, ಅದೇ ಚೆನ್ನಾಗಿ ಬೆಳೆನೂ ಬರ್ತಾ ಇದೆ. ಹಾಗಾದ್ರಿಂದ ಪೇಸ್ ಕೊಟ್ಕೊಂಡು ನಾವು ಮುಖ್ಯವಾಗಿ ಬೆಳೆ ಮಾಡೋದು. ಅದಕ್ಕೆ ಬೆಳೆಗೆ ತಕ್ಕವಾಗಿ ಪೇಸ್ ಕೊಟ್ಕೋಬೇಕು. ಆಮೇಲೆ ಒಂದೇ ಬೆಳೆ ಮಾಡೋದ್ರಿಂದ ನಮ್ಮ ಹತ್ರ ಅರ್ಧ ಎಕರೆ ಇರಲಿ, 1/4 ಎಕರೆ ಇರಲಿ, ಅದೊಂದು 2-3 ಭಾಗ ಮಾಡಿ ಒಂದು 2-3 ತರದ ಬೆಳೆ ಮಾಡಿದ್ರೆ ನಾವು ಅತಿ ಉತ್ತಮವಾಗಿ ನಾವು ಮಾಡಬಹುದು ಅಂತ ಕಾಣುತ್ತೆ. ಆಮೇಲೆ ಕೃಷಿಯಲ್ಲಿ ಆದಾಯ ಇಲ್ಲ ಆಗ್ತಾ ಇರೋದು ಹೌದು. ಆಮೇಲೆ ಈಗ ಓದಿ ನಿರುದ್ಯೋಗ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಮಕ್ಕಳು ಎಜುಕೇಟೆಡ್ ಗಳಿಗೂ ಕೂಡ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆದವನಿಗೆ ಬಿಡಿಸಿ ನಾನು ಕೃಷಿಯಲ್ಲಿ ಇಟ್ಕೊಂಡಿದ್ದೀನಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದವನಿಗೂ ನಾನು ಕೃಷಿಯಲ್ಲಿ ಜೊತೆಯಲ್ಲಿ ಈಗ ಮೊನ್ನೆಯವರಿಗೆ 2,40,000 ರೂಪಾಯಿ ಬ್ಯಾಂಕಿಗೆ ಬರುವಂತ ಸಂಬಳ, ಅದು ಗೊತ್ತಿರುತ್ತಲ್ಲ, ಯಾರು ಬೇಕಾದ್ರೂ ದಾಖಲೆ ನೋಡ್ಬೋದು. 2,40,000 ರೂಪಾಯಿ ಸಂಬಳ ಇರುವಂತನಿಗೆ 5 ತಿಂಗಳ ಹಿಂದೆ ಅವನಿಗೆ ಬಿಡಿಸಿ ನಾನು ಕೃಷಿ ತಗೊಂಡಿದ್ದೀನಿ. ಮತ್ತೊಬ್ಬ ಮಗ M.Pharm ಮಾಡಿದ್ದಾನೆ, ಅವನಿಗೂ ಕೃಷಿ ತಗೊಂಡಿದ್ದೀನಿ. D.Pharm ಮಾಡಿದ್ದಾನೆ, ಅವನಿಗೂ ಕೃಷಿ ತಗೊಂಡಿದ್ದೀನಿ. ನಿರುದ್ಯೋಗ ಅಂತ ಹೇಳಿ ಕಲ್ತರ್ ಬಬ್ಬು ಹೊಡಿತಾ ಇದ್ದಾರೆ, ಅವ್ರು ಯಾರಾದ್ರೂ ಮಾಡ್ಕೊಳ್ಳಿ, ನಾವು ಇದರಲ್ಲಿ ದುಡಿಯೋಣ, ಸ್ವಾವಲಂಬನೆ ಜೀವನ ಅಂತ. ಅವರು ದೇವ್ರದಿಂದ ಮಕ್ಕಳು ಅವ್ರ ಮಾತು ಕೇಳಿ ಕೃಷಿಗೆ ಬಂದಿದ್ದಾರೆ, ದೇವ್ರದಿಂದ ಅದೊಂದು ಸಂತೋಷ. ಹಾಗೆ ನಾವು ಕೃಷಿಯಲ್ಲಿ ಅತಿ ಉತ್ತಮ, ಈಗೇನು ಗೌರ್ಮೆಂಟ್ ನೌಕರಿಯಲ್ಲಿ ಇರ್ಲಿ, ಅವ್ರು ಏನ್ ಇರ್ತಾರೋ ಅವ್ರು ಎಲ್ಲರಿಂದ ನಾವು ಸುಖವಾಗಿದ್ದೀವಿ ಅಂತ ಹೇಳಕ್ಕೆ ತುಂಬಾ ಖುಷಿ. ಸೊ ಈ ಕಾಫಿಗೆ ಏನೇನು ಗೊಬ್ಬರಗಳನ್ನು ಕೊಡ್ತೀರಿ ಸರ್? ಇದು ಸಾಮಾನ್ಯಕ್ಕೆ ಇದಕ್ಕೆ ಕಾಂಪೋಸ್ಟ್ ಸಾವಯವ ಬೇಕಾಗಲ್ಲ, ಕೊಟ್ರೆ ಕೊಡ್ಬೋದು, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೋಡಿ, ದರ್ಗ ಬೇಕಾದಷ್ಟು ಅದರ ಟನ್ ಗಟ್ಲೆ ಈ ಸಿಲೋರು, ಕಾಫಿ ಸೊಪ್ಪು, ಮಲ್ಚ್ ಮಾಡಿದ್ದು, ಮೆಣಸಿನ ಎಲೆ ಬೇಕಾಗುತ್ತೆ. ಇದಕ್ಕೆ ಫರ್ಟಿಲೈಸರ್ ಶಿಫಾರಸ್ಸಿನ ಪ್ರಕಾರ 1 ಎಕರೆಗೆ ವರ್ಷಕ್ಕೆ 250 ರಿಂದ 300 kg 1 ವರ್ಷಕ್ಕೆ NPK. ಇನ್ನು ಮೆಣಸಿಗೆ ಕಾಂಪೋಸ್ಟ್ ಅಂದ್ರೆ ಪುಡಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತಿವಿ ಮೆಣಸಿಗೆ 20-20-30 ಬರುವಾಗೆ. ಈ ಬಳ್ಳಿಯಲ್ಲಿ ಈಗ 8 kg 10 kg ಒಣ ಡ್ರೈ ಮೆಣಸು ಬರುವಂತ ದೊಡ್ಡ ಬಳ್ಳಿಗೆ ವರ್ಷಕ್ಕೆ 500 ರಿಂದ 600 ಗ್ರಾಮ್ ಫರ್ಟಿಲೈಸರ್ ವರ್ಷ ಒಂದಕ್ಕೆ. ಅದು ಒಂದು 4-5 ಸಲ 6 ಸಲನೂ ಹಾಕ್ತಿವಿ ನಾವು, ಅದನ್ನೇ ಡಿವೈಡ್ ಮಾಡಿ ಹಾಕ್ತಿವಿ. ಅಡಿಕೆಗೆ 14-6-21 ಏನೋ ಬೆಳೆ ಶಿಫಾರಸ್ಸಿದೆ. ಅದೇ ಗೊಬ್ಬರನ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನ ರೈತರು ಆದಷ್ಟು ಹಾಕ್ಬೇಕು ಭೂಮಿಗೆ, ಬರೀ ಫರ್ಟಿಲೈಸರ್ ಗೆ ಹೋಗ್ಬೇಡಿ. ನಾವೆಲ್ಲ ಆದಷ್ಟು ಪ್ರಯತ್ನ ಪಟ್ಟು ಒಂದು
ಮರಕ್ಕೆ ಸಾಮಾನ್ಯ ಒಂದು 15ರಿಂದ 20 ಕೆಜಿ ಅಷ್ಟು ಕಾಂಪೋಸ್ಟ್ ಗೊಬ್ಬರ, ಮೆಣಸಿಗೆ ಒಂದು 4ರಿಂದ 5 ಕೆಜಿ ಅಷ್ಟು ಕಾಂಪೋಸ್ಟ್ ಗೊಬ್ಬರ, ಕಾಪಿಗೆ ಏನಿಲ್ಲ ಬಿದ್ದ ದರ್ಗಿನ ಜೊತೆಗೆ ಫರ್ಟಿಲೈಸರ್ ಈ ರೀತಿ ಕೊಡ್ತಾ ಇದೀವಿ. ಮತ್ತೆ ಇಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಗರ ಏರಿಯಾ, ಸಾಮಾನ್ಯ ಸಾಗರ, ಸಿರ್ಸಿ, ಯಲ್ಲಾಪುರ ಇಲ್ಲಿ 80ರಿಂದ 100 ಇಂಚ್ ಒಂದ್ 2-3 ವರ್ಷ ಜಾಸ್ತಿ ಇತ್ತು. ಈಗ ಇರೋದ್ರಿಂದ ನಾವು ಒಂದು 2 ಬೋರ್ಡ್ ಸ್ಪ್ರೇ ಅಡಿಕೆಗಾಗ್ಲಿ ಮೆಣಸಿಗಾಗ್ಲಿ ಮಾಡ್ಬೇಕಾಗ್ತದೆ. ಎರಡು ಮೆಣಸಿಗೆ ಕೆಲವು ಸಲ ಅಡಿಕೆಗೆ 3 ಮಾಡಿದ್ದೀವಿ. ಈಗ ಅಡಿಕೆ ಜೊತೆಗೆ ಕೂಡ ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡ್ತೀವಿ ಅದನ್ನ, ಅಂದ್ರೆ ಸೇಮ್ ಪರ್ಸೆಂಟೇಜ್ ಒಂದು. ಇದಕ್ಕೆ ಮೆಣಸಿಗೆ ಪೋಲಿಯೋ ಸ್ಪ್ರೇ ನಾವು ಜಾಸ್ತಿ ಅಷ್ಟು ಮಾಡ್ತಾರೆ, ನಾವು ಕೊಡೋದಿಲ್ಲ, ಮಹತ್ವ ಕೊಡೋದಿಲ್ಲ. ನಾವು ಸಾಮಾನ್ಯಕ್ಕೆ ನೆಲಕ್ಕೆ ಸೈಲ್ ಅಪ್ಲಿಕೇಶನ್ ವಾಟರ್ ಸೆಲ್ ನೀರ್ ಮಾಡಿ ಹಾಕ್ತಿವಿ ನಾವು. ಕಾರಣ ನೀರ್ ಮಾಡಿದ ತಕ್ಷಣ ಅದ್ರಲ್ಲಿ ಏನೋ ಬಹಳ ವ್ಯತ್ಯಾಸ ಅಂತಲ್ಲ, ಗೊಬ್ಬರ ಪೋಲ್ ಆಗೋದಿಲ್ಲ. ಈಗ ನಾವು ಹಾಗೆ ಗೊಬ್ಬರ ಹಾಕಿದಾಗ ಎಲೆ ಮೇಲೆ ಬೀಳುತ್ತೆ ಅಥವಾ ಮಳೆ ಬರ್ದೇ ಇರಬಹುದು, ಅದು ಅರ್ಧ ಡ್ರೈ ಆಗಿ ಪೋಲ್ ಆಗುತ್ತೆ. ನಾವು ಚೆನ್ನಾಗಿ ಮಾಚರ್ ಇದ್ದಾಗ ಅದನ್ನ ನೀರ್ ಮಾಡಿ ಹಾಕಿದಾಗ 100% ತಗೊಳ್ತದೆ, ವೇಸ್ಟ್ ಆಗುದಿಲ್ಲ. ಆ ಉದ್ದೇಶಕ್ಕಷ್ಟೇ, ಮತ್ತೆ ಬೇರೆ ನೀರಲ್ಲಿ ಏನು ಮೇಜಿಕ್ ಇರಲ್ಲ. ಆಮೇಲೆ ಒಂದ್ಸಲ ಹಾಕೋದು ಒಂದ್ 5-6 ಸಲನ, ನಮಗೆ ಸಾಧ್ಯ ಆದ್ರೆ ಜನ ಸಿಕ್ಕಿದ್ರೆ 10 ಸಲ ಹಾಕ್ತಿವಿ. ಅಷ್ಟೇ ಗೊಬ್ಬರನ. ಈಗ 500-600 ಗ್ರಾಮ್ ಹಾಕುವಂತದ್ದು 50-50 ಗ್ರಾಮ್ ನೀರಿಗೆ ಹಾಕೊಂಡು ನಾವು ಒಂದ್ 2 ಲೀಟರ್ ನೀರು ನಮ್ಮ ಹತ್ರ ಅನುಕೂಲ ಇತ್ತಂದ್ರೆ ಒಂದು 5-6 ಸಲ ಅಂತೂ ಕನಿಷ್ಠ ಒಂದು 4 ಸಲ, ಜನ ಇಲ್ಲದೆ ಹೋದ್ರು ಒಂದು 4 ಸಲ. ಒಂದೇ 2 ಡೋಸ್ ಕೊಡುದಿಲ್ಲ, ಒಂದು 4 ಡೋಸ್. ಅಡಿಕೆಗೂ ಅಷ್ಟೇ ಕೊಡುವಂತದ್ದು, ಕಾಫಿಗೂ ಅಷ್ಟೇ ಕೊಡುವ ಶಿಫಾರಸಿನ ಗೊಬ್ಬರನೇ. ಇದು ಮೆಣಸು ಯಾವ ವೆರೈಟಿ ಸರ್? ಇದು ನಮ್ದು ಪನ್ನೀರ್ 1. ಅಷ್ಟು ಪೂರ್ತಿ ನಮ್ಮ ತೋಟದಲ್ಲಿ ಅಪ್ಪಿ ಬಂದ ಒಂದ್ ತೇವಂಗಿ ಒಂದು ವರ್ಷ ಒಂದು 20-30 ಬಳ್ಳಿ. ಎಷ್ಟೋ ಜನ ರೈತರು ಹೇಳಿದನ್ನು ಕೇಳಿದೀನಿ, ಪನ್ನೀರ್ 1 ತುಂಬಾ ಬೇಗ ರೋಗ ಅಟ್ಯಾಕ್ ಆಗುತ್ತೆ. ಲೋಕಲ್ ಭಾಷೆಯಲ್ಲಿ ಹೇಳೋದಾದ್ರೆ ಕಟ್ಟೆ ರೋಗ ಅಂತ ಹೇಳ್ತೀವಿ, ಜಾಸ್ತಿ ಅಂತ ಹೇಳಿ ವಿಲ್ಟ್ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ನನ್ನ ಅನುಭವ ನಾನ್ ಕಂಡಿರೋದು 73-75 ಇದು ಪನ್ನೀರ್ 1 ಅಂತ ಹೇಳಿ ಬಿಡುಗಡೆ ಆಗಿ ಬಂದದ್ದು. ಆವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಪನ್ನೀರ್ 1 ಬಂದಷ್ಟು ಈಲ್ಡ್ ಆಗಿ ರೋಗ ನಿರೋಧಕ ಶಕ್ತಿ, ಇದು ನನ್ನ ಅಭಿಪ್ರಾಯ ಅಷ್ಟೇ. ಕೆಲವರು ಇಲ್ಲ ಅಂತ ಹೇಳಿ ಬೇರೆ ಜಾತಿ ಯಾವ್ದು ನಡ್ತಾರೆ, ಅದಕ್ಕೂ ರೋಗ ಬಂತು ಅಂತಾರೆ. ಅದ್ ಮತ್ತೆ ಬಿಟ್ಟು 2 ವರ್ಷ ಬಿಟ್ಟು ಮತ್ತೊಂದು ನಡ್ತಾರೆ, ಇದ್ರಲ್ಲಿ ರೋಗ ನಿರೋಧಕ. ಉದಾಹರಣೆಗೆ ಪನ್ನೀರ್ 1 ಬಂದ್ಮೇಲೆ ಕರಿಮುಂಡ ಬಂತು, ಅದು ರೋಗ ಕಡಿಮೆ ಅಂತ. ಅದು ಎಲ್ಲದ್ರಿಂದ ಜಾಸ್ತಿ ಆಯ್ತು. ಇನ್ಯಾವುದೋ ಮಲ್ಲಿಗೆ ಸರ ಅಂತ ಬಂತು, ಅದು ಬಂತು, ಇದು ಬಂತು ಅಂತ 100 ಜಾತಿ ಇದೆ. ಇದರಷ್ಟು ಈಲ್ಡೂ ಬರೋದಿಲ್ಲ, ಇದರಷ್ಟು ಈಲ್ಡೂ ಬರಲ್ಲ. ರೋಗ ನಿರೋಧಕ ಶಕ್ತಿ ಇದ್ರಲ್ಲಿ ಇದ್ದಷ್ಟು ಇಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ, ನನಗೆ ಬೆಳೆ ಸಿಗ್ತಾ ಇರೋದು, ಬೇರೆ ನಂಗೆ ಗೊತ್ತಿಲ್ಲ. ಆ ಭೂಮಿಗೆ ಆಗಿರ್ಬೋದು. ನನ್ನ ಭೂಮಿಗೆ ಇದು ಪನ್ನೀರ್ 1 ನನಗೆ ಚೆನ್ನಾಗಿ ಹಿಡ್ದಿದ್ದೆ. ಮತ್ತೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈಗ ಏನ್ ನಾವು ಮೆಣಸು ನಮ್ ಕರ್ನಾಟಕದಲ್ಲಿ ಕಾಫಿ ಚಿಕ್ಕಮಗಳೂರು, ಕೊಡಗು, ಹಾಸನ, ಇನ್ನಿತರ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಏನು ಮಲ್ನಾಡ್ ಭಾಗದಲ್ಲಿ ಬೆಳೀತಾ ಇದ್ದೀವಿ. ಪನ್ನೀರ್ 1 ಬೆಳೀತಾ ಇರೋದು ಜಾಸ್ತಿ. ಒಂದು 70, ಈಗ ನಾವು ಬೆಳೆಯುವ ಪರ್ಸೆಂಟೇಜ್ ಲೆಕ್ಕ 70-80% ಪನ್ನೀರ್ 1 ಇರಬಹುದು, ಬಾಕಿ ಕಡಿಮೆ ಇದೆ. ಹಾಗೆ ಅದು ಚೆನ್ನಾಗಿ ಈಲ್ಡೇ ಬಂದಿದ್ದು ಹೌದಾದ್ರೆ, ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದೇ ಹೌದಾಗಿದ್ರೆ ಅಂತ ನೀವು ಹೇಳ್ತೀವಿ. 10% ಆಗ್ಲಿಕ್ಕೆ ಸಾಧ್ಯ 10-20% ಆಗ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ. ಹಾಗಾದ್ರಿಂದ ನನ್ನ ಅಭಿಪ್ರಾಯ ಪ್ರಕಾರ ಏನು ಇಲ್ಲ. ಹಾಗೆ ಇದಕ್ಕೆ ಪನ್ನೀರ್ 1 ರೋಗ ಜಾಸ್ತಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಮಳೆ ಬರೋ ಏರಿಯಾ ಆದಕ್ಕಾಗಿ ನೀವು ಯಾವ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡ್ತೀರಿ, ರೋಗ ಬರದೇ ಇರೋ ಹಾಗೆ? ಈಗ ಉದಾಹರಣೆಗೆ ಪ್ರತಿ ಕಾಲುವೆ ಕೊಟ್ಟಿದ್ವಿ. ನೋಡಿ, ಪ್ರತಿ 20 ಅಡಿಗೆ ಒಂದು ಬಸಿ ಕಾಲುವೆ, ಸರಿಯಾದ ಕಾಲುವೆ ಕೊಟ್ಟಿದ್ದೀವಿ. ಆಮೇಲೆ ಮೆಣಸಿನ ಬುಡದಲ್ಲೂ ಕೂಡ ನೀರು ನಿಲ್ಲದ ಹಾಗೆ ಸಣ್ಣದಾಗಿ ನೀರು ಓಡಿ ಹೋಗ್ಲಿಕ್ಕೆ ಅಷ್ಟೇ, ಬುಡದಲ್ಲಿ ನೀರು ನಿಲ್ಲದ ಹಾಗೆ ಅದೊಂದು ನೋಡ್ಕೊಂಡ್ ಬಿಟ್ರೆ. ಆಮೇಲೆ ಮಳೆ ಅತಿ ಜಾಸ್ತಿ ಇದ್ದಾಗ ಸಿಒಸಿ ಇದು ಬೋರ್ಡು 1-2 ಸಲ ಡ್ರಂಚ್ ಮಾಡ್ತೀವಿ. ಇನ್ನು ಅದ್ರ ಜೊತೆಗೆ ಸಾವಯವವಾಗಿ ಟ್ರೈಕೋಡ್ರಮಾನು ಮಾಡ್ಬೋದು, ಸೋಡೋಮೋನಾಸು ಮಾಡ್ತೀವಿ. ಟ್ರೈಕೋಡ್ರಮಾ ಇತ್ತೀಚೆಗೆ ಮಾಡಿಲ್ಲ ನಮ್ಗೆ. ಅದು ಈ ಟ್ರೈಕೋಡ್ರಮಾ ಮಾಡಿ 1 ತಿಂಗಳು ಔಷಧಿ ಬಿಡಬಾರ್ದು ಅಥವಾ ಫರ್ಟಿಲೈಸರ್ ಹಾಕ್ಬಾರ್ದು ಅಂತಾರೆ, ಮಾಡಬಾರ್ದು. ಅದರಿಂದ ನಮ್ಗೆ ಆ ಸಮಯ ಸರಿ ಆಗ್ತಾ ಇಲ್ಲ. ಈಗಿನ ಮಳೆ ಈಗ ಬರುದೇ ಇಲ್ಲ, ಬಂತು ಒಂದ್ಸಲ, ಹಾಗಾಗಿ ಅಂತೂ ಕಂಪಲ್ಸರಿಯಾಗಿ 1 ಅಥವಾ 2 ಈ ಮಳೆಗೆ 80ರಿಂದ 100 ಇಂಚ್ ಮಳೆ ಆಗುವ ಜಾಗದಲ್ಲಿ ಬೋರ್ಡನು ಆಗ್ಬೋದು, ಶಿವಸುನಿ ಆಗ್ಬೋದು. ಡ್ರಂಚ್ ಮಾಡೋದು ಶಿವಸಿ ಆದ್ರೆ ಅರ್ಧ ಕೆಜಿ, ಬೋರ್ಡ್ ಆದ್ರೆ ಸಾಮಾನ್ಯ ನಾವೇನು ಸ್ಪ್ರೇ ಮಾಡ್ತೀವಿ ಆ ಪ್ರಮಾಣದ್ದು. ಹೌದು, ಡ್ರಂಚಿಂಗು ಮಾಡ್ತೀವಿ. ಆಯ್ತಾ?
ಆಮೇಲೆ ಏನು ಮಾಡ್ತೀರಿ, ಡ್ರಂಚಿಂಗು ಮಾಡ್ತೀರಿ? ಮಾಡ್ತೀವಿ ಮಳೆ ಜಾಸ್ತಿ ಆದ್ರೆ. ಹಾ. ಹೋದ ವರ್ಷ ಏನು ಮಾಡಿಲ್ಲ. ಓಕೆ. ಆಮೇಲೆ ಎಕೋಮಿನ್ ಹಾ. ಪೊಟ್ಯಾಸಿಯಂ ಫಾಸ್ಫೇಟ್ ಅಂತಾರೆ, ಹಾ. ಅದು ಕೂಡ ಮಳೆ ಈಗ 3 ವರ್ಷದ ಹಿಂದೆ ಹಾ. 120 130 ಇಲ್ಲಿ 75 80 ಆಗುವ ಜಾಗ ಹಾ. 120 130 ಇಂಚ್ ಮಳೆ ಆಗಿತ್ತು. ಆವಾಗ ಅದು ಕೂಡ ಪೊಟ್ಯಾಸಿಯಂ ಫಾಸ್ಫೇಟ್ ಎಕೋಮಿನ್ ಸ್ಪ್ರೇನು ಮಾಡಿದೀವಿ, ಡ್ರಂಚು ಮಾಡಿದೀವಿ. ಈ ರೀತಿ ಮಾಡ್ಕೊಂಡ್ರೆ ರೋಗ ನಮ್ಮಲ್ಲಿ ಇಲ್ಲ. ಈಗ ಬಳ್ಳಿ ನಮ್ಮ ಇರುವ ಬಳ್ಳಿಯಲ್ಲಿ ವರ್ಷಕ್ಕೆ ಒಂದು ಎಲ್ಲಾದ್ರೂ ಒಂದು 2-3 ಬಳ್ಳಿ ಕಾಣುತ್ತೆ. ಅದನ್ನ ನಾವು ಅದಕ್ಕೇನು ಔಷಧಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದ್ ಕಿತ್ತು ಸುಟ್ಟು ಹಾಕ್ತಿವಿ ನಾವು, ಅಷ್ಟು ಬಿಟ್ರೆ. ರೋಗ ಬಂದಿರೋ ಬಳ್ಳಿಗಳನ್ನು ಹೌದೌದು, ಅದು ಎಷ್ಟು ಔಷಧಿ ಗಿಸ್ತಿ ಬಿಟ್ರು ಅದೇನ್ ಸರಿ ಆಗುದಿಲ್ಲ. ಅದ್ರಿಂದ ನಾವು ಕಿತ್ತು ಹೊರಗೆ ತಗೊಂಡೋಗಿ ಸುಟ್ಟು ಹಾಕ್ಬಿಡ್ತೀವಿ. ನೀರು ಹೇಗೆ ಮೇಂಟೈನ್ ಮಾಡ್ತೀರಿ ಸರ್? ನೀರ್ ನಮ್ಮ ಹತ್ರ ಕಡಿಮೆ ಇದೆ. ನಮಗೀಗ ಈ ಮಣ್ಣಿಗೆ ಕೆಲವು ಕಡೆ ಬೇಕಾಗ್ಬೋದು. ನಾವು ಕಾಫಿಗೆ ಮತ್ತು ಮೆಣಸಿಗೆ ಮಳೆ ಆಶ್ರಿತಾನೆ. ನಮ್ಮ ಹತ್ರ ಇರುವ ನೀರು ಬಹಳ ಕಡಿಮೆ ಇರೋದ್ರಿಂದ ನಾವು ಅಡಿಕೆಗೊಂದು ಕೊಡ್ತೀವಿ. ಅಡಿಕೆ ಕೊಡೋದಾದ್ರೂ ನಾವು ಡಬಲ್ ಡ್ರಿಪ್ ಇದು ಇನ್ನರ್ ಡ್ರಿಪ್ಪರ್ 2 ಸಾಲು ಮಾಡಿದೀವಿ. ಅಂದ್ರೆ ನಾವು ಕೊಟ್ಟಂತದ್ದು ನೋಡಿ, ನಾವು ಹೀಗೆ 2 ಸಾಲು ಇನ್ನರ್ ಡ್ರಿಪ್ಪರ್ ಅಂದ್ರೆ ನಾವು ಒಂದು 10 ಲೀಟರ್ ನೀರು ಕೊಡೋದಾದ್ರೂ ಅದು 10 ಕಡೆ ಬೀಳುವ ಹಾಗೆ. ಇದು ಒಂದು ಕಾಲು 40 ಸೆಂಟಿಮೀಟರ್ ಅಂದ್ರೆ 1 ಕಾಲು ಅಡಿಗೆ ಒಂದೊಂದು ಹೋಲ್ ಇದೆ, ಕಾಣ್ತಾ ಇದೆ ನೋಡಿ. ಅದು 2 ಬದಿ ನಾವು ಒಂದು 10 ಲೀಟರ್ ನೀರು ಕೊಡೋದಾದ್ರೆ 10 ಕಡೆ ಬೀಳುವ ಹಾಗೆ ಈ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಆಮೇಲೆ ಇದ್ದ ಹಾಳೆ ಗಿಳೆ ಮಾಚರ್ ಆಪರೇಟ್ ಆಗಿ ಹೋಗದ ಹಾಗೆ, ಆವಿ ಆಗಿ ಹೋಗದ ಹಾಗೆ ಇದ್ದದ್ದು ಎಲ್ಲ. ಅಥವಾ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಹೇಗೆ ಈಲ್ಡ್ ಬರ್ತಾ ಇದೆ? ಈಗ ನಮಗೆ ಸಾಮಾನ್ಯ ಇದು 363 ಮರ ಆದ್ರೂ ಹಸಿ ಅಡಿಕೆ ಈ ವರ್ಷ ಬಂದದ್ದು ಎಕರೆಗೆ 67 ಕ್ವಿಂಟಲ್ ಬಂದಿದೆ. ನನಗೆ 20 ಎಕರೆಯಲ್ಲಿ 1340 ಕ್ವಿಂಟಲ್ ಹಸಿ ಅಡಿಕೆ. ಹೌದು. ಕಳೆದ ವರ್ಷ 20 ಟನ್ ಮೆಣಸು ಬಂದಿತ್ತು, ಎಕರೆಗೆ 1 ಟನ್. ಈ ವರ್ಷ ಕೂಡ ಅಷ್ಟೇ ಬೆಳೆ ಇತ್ತು, ಆದ್ರೆ ತೂಕ ಬರಲಿಲ್ಲ. ಕಾರಣ ಏನು ಅಂದ್ರೆ ಕಳೆದ ವರ್ಷ ಗೆರೆ ಇದೇನು ಹೂ ಬರುತ್ತೆ ಅದು ಜೂನ್ ಜುಲೈಯಿಂದ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹಿಂದೆ ಮುಂದೆ ಗೆರೆ ಬಂದ್ಬಿಡ್ತು. ಮೊದಲು ಬಂದಂತದ್ದು ಬೆಳೀತು, ಲಾಸ್ಟಿಗೆ ಬಂದಂತದ್ದು ಬೆಳಿಲಿಲ್ಲ. ಹಾಗಾಗಿ ವೆಯ್ಟ್ ಲಾಸ್ ಆಯ್ತು. ಮಳೆಯಲ್ಲೂ ಕೂಡ ಇಂಬ್ಯಾಲೆನ್ಸ್ ಇತ್ತು. ಹೌದು, ಇನ್ಬ್ಯಾಲೆನ್ಸ್ ಇತ್ತು. ಹಾಗಾದ್ರಿಂದ ಸ್ವಲ್ಪ ತೂಕ ಈ ಕಳೆದ ವರ್ಷ 100ಕ್ಕೆ ನಮ್ಗೆ 35ವರೆಗೆ 33ರಿಂದ 35 36 ಬಂದಿತ್ತು ಪರ್ಸೆಂಟೇಜ್. ಈ ವರ್ಷ 30 31 ಬಂತು. ಹಾಗಾದ್ರಿಂದ ಎಕರೆಗೆ 8 ರಿಂದ 10 ಕ್ವಿಂಟಾಲು ನಮಗೆ ಮೆಣಸು ಬರ್ತಾ ಇದೆ. ಹಸಿ ಅಡಿಕೆ ಇನ್ನು ಕೆಂಪು ರಾಸಿ ಹಿಡಿ ಹೋಲಿಸಿದ್ರೆ 8 ರಿಂದ 10 ಕ್ವಿಂಟಾಲ್ ಅಡಿಕೆ ಎಕರೆಯಲ್ಲಿ ಬರ್ತಾ ಇದೆ. ಪಾರ್ಸಿಮೆಂಟ್ ಒಂದು 15 ಮೂಟೆ ಎಕರೆಗೆ, 1-2 ಮೂಟೆ ಚರಿ, ಅಷ್ಟು ಎಕರೆಗೆ ಬರ್ತಾ ಇದೆ. ಇದು ಪೆಪ್ಪರ್ ಲೀಟರ್ ವೈಟ್ ಹೇಗೆ ಬರುತ್ತೆ ಸರ್? ಪನೀರವನ್ನು ಈ ಸ್ವಲ್ಪ ಎಳ್ತು ಕೊಯ್ಬಾರ್ದು. ಎಳ್ತು ಕೊಯ್ದಿದ್ರೆ ಒಂದು 520 ರಿಂದ 540 ಗ್ರಾಮ್ ವರೆಗೆ ಬರುತ್ತೆ. ಈಗೇನು ಲೀಟರ್ ವೇಟ್ ಹಿಂದೆ ಬಹಳ ಅದನ್ನ ಕಂಪೇರ್ ಮಾಡ್ತಿದ್ರಿ, ಈಗೇನು ಮಾಡ್ತಾ ಇಲ್ಲ. ಹೌದು, ಮಾಡ್ತಾ ಇಲ್ಲ. ಪನ್ನೀರನ್ನು ಬೇರೆ ಮೆಣಸಿನಷ್ಟು ವೈಟ್ ಇರಲ್ಲ, ವೈಟ್ ಸ್ವಲ್ಪ ಕಡಿಮೆ ಇರ್ತದೆ, ಕಾಳು ದಪ್ಪ ಇರುತ್ತೆ. ಕಾಳು ದಪ್ಪ. ಎಷ್ಟು ಕೊಯ್ಲು ಮಾಡ್ತೀರಿ ಮೆಣಸನ್ನ? ನಾವು ಒಂದೇ ಕೊಯ್ಲು 2-3 ಮಾಡಿದ್ರೆ ಒಳ್ಳೇದು. ನಮ್ಗೆ ಇಲ್ಲಿ ಪೇಟೆ ಬದಿ ಆದ್ರಿಂದ ಜನದ ಬಹಳ ಅಭಾವ ಇದೆ, ತುಂಬಾ ಕಷ್ಟ ಇದೆ. ಈ ವರ್ಷ ಆದ್ರೂ ತಮಿಳ್ನಾಡಿಂದ ಎಲ್ಲ ಕರ್ಕೊಂಡ್ ಬಂದು ಕೊಯ್ಸೋದು, ಹೌದು, ಬೇರೆ ಹೊರಗಿಂದ ಕರ್ಕೊಂಡ್ ಬಂದು ಕೊಯ್ಸೋದು. ಹಾಗಾದ್ರೆ ನಾವು ಒಂದೇ ಕೊಯ್ಲು ಮಾಡ್ತೀವಿ. ಅದ್ರ ಬದ್ಲಿಗೆ ನಮ್ಗೆ ಅನುಕೂಲ ಇತ್ತಂತಾದ್ರೆ ಒಂದು 2-3 ಕೊಯ್ಲು ಮಾಡಿದ್ರೆ ಒಂದು 35-36% ತೂಕನೂ ತಗೋಬಹುದು. ಆಮೇಲೆ ಲೀಟರ್ ವೈಟ್ ಕೂಡ ಒಂದು 550 ರಿಂದ 60ವರೆಗೂ ಲೀಟರ್ ವೈಟ್ ತಗೋಬಹುದು. ಅದು ನಮಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಿಮಗೆ ಇದು ಒಂದೇ ಕಡೆ ಜಮೀನು ಅಥವಾ ಬೇರೆ ಕಡೆ? ಇತ್ತೀಚೆಗೆ ಈಗ ನಾನು ಆವಾಗ ಮೊದ್ಲು ಹೇಳಿದೆ, ನಾನು ಒಂದು 89 ಎಕರೆ ಜಮೀನು ಇದೆ ಅಂತ. ಈಗ ನಾವು ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಚಿಕ್ಕಮಗಳೂರೇ ಸಿರುವಾಸೆ ಅಂತ ಗ್ರಾಮ, ಅದು ಅಲ್ಲಿ ಕೂಡ ಒಂದು 52 ಎಕರೆ ನಾವು ಇದೇ ಕೃಷಿ ಆದಾಯದಲ್ಲೇ, ಬ್ಯಾಂಕ್ ಲೋನ್ ಇದೆ, ಕೃಷಿ ಆದಾಯದಲ್ಲೇ ನಾವು ಪರ್ಚೇಸ್ ಮಾಡಿ ಅಲ್ಲಿ ಕೃಷಿ ಮಾಡಿ. ಅಲ್ಲಿ ಏನೇನ್ ಬೆಳಿತಿದ್ರಿ? ಅಲ್ಲಿ ಅದು ಕಾಫಿ ತೋಟ ಸ್ವಲ್ಪ ಸರಿ ಇರ್ಲಿಲ್ಲ, ನೆಗ್ಲೆಕ್ಟ್ ಆಗಿತ್ತು. ಅಲ್ಲಿ ಕೂಡ ಇದೇ ಬೆಳೆಯನ್ನ 3 ಬೆಳೆಯನ್ನಾಗಿ ಮಾಡ್ಲಿಕ್ಕೆ ನಾವೆಲ್ಲ ಸ್ವಲ್ಪ ರೀಪ್ಲಾಂಟ್ ಕಿತ್ತಾಕಿ ಮೊದ್ಲಿದ್ದದ್ದು ಇದೇ ರೀತಿ ಅಡಿಕೆ ಮೆಣಸು ಕಾಫಿ ಬೆಳಿಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಅದೇ ಬೆಳಿಬಹುದು. ಸರ್, ರೈತರಿಗೆ ನೀವು ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ನಾನು ರೈತರಿಗೆ, ನಾವು ಕೃಷಿಯಲ್ಲಿ ಎದೆ ಗುಂದೋದು ಬೇಡ. ನಾವು ಕೃಷಿಯಲ್ಲಿ ಸರಿಯಾದ ಕೃಷಿ ಮಾಡಿದ್ರೆ ನಾವು ಎಲ್ಲರೂ, ಈ ಉದಾಹರಣೆಗೆ ಜೀವನ ಬಾಯಿ ಬಿಟ್ಟು ಹೇಳ್ಬಹುದು. ಈಗೇನ್ ಗೌರ್ಮೆಂಟ್ ನೌಕರಿಯಲ್ಲಿ ಇದಾರೆ, ಅವ್ರು ಎಂತ ಜೀವನ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ. ಈಗ ಯಾಕೆ ರೈತರು ನಾವು ಅನುಭವಿಸ್ತಾ ಇರೋದ್ರಿಂದ ಹೇಳ್ತಾ ಇರೋದು. ಅವರು ಅಲ್ಲಿ ಏನೋ ಒಂದು ಪ್ರಾಮಾಣಿಕವಾಗಿ ಸಂಬಳ ತಗೊಂಡ್ರೆ, ಅವನು ಎಂತ ದೊಡ್ಡ ನೌಕರಿ ಅವನಾದ್ರೂ ಕೂಡ ಅವನು 2 ಮಕ್ಕಳಿಗೆ ಎಜುಕೇಶನ್ ಕೊಡ್ಬೋದು, ಲೋನ್ ತಗೊಂಡು ಒಂದು ಮನೆ ಕಟ್ಟಬಹುದು.
ಅಷ್ಟು ಬಿಟ್ರೆ ಅವನೇನು ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಇನ್ನೇನಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ. ಈ ಕಟ್ಟೆಗಟ್ಲೆ ಟಿವಿಯಲ್ಲಿ ನೋಡ್ತಾ ಇದೀವಿ, ನಮಗ್ ಗೊತ್ತಿಲ್ಲ. ಅಂತದ್ದು ಬ್ಯಾಡಾದ್ ಮಾಡಿ ಅವ್ರು ಉದ್ಧಾರ ಆಗ್ಬೇಕೆ ಹೊರತು ಇಲ್ಲ. ಆದ್ರೆ ಕೃಷಿಯಲ್ಲಿ ನಮಗೆ ನೆಮ್ಮದಿ ಇದೆ. ಹೆದರಬೇಡಿ, ಕೃಷಿ ಮಾಡಿ ಕರೆಕ್ಟ್ ಆಗಿ ಒಂದು ಮಿಶ್ರ ಬೆಳೆ ಮಾಡ್ಕೊಂಡು ಮಾಡಿದ್ರೆ ನಮಗೆ ಸುಖ ಇದೆ. ಇನ್ನು ಯುವಕರಿಗೆ, ಈಗೆಲ್ಲ ವಯಸ್ಸಾದವ್ರಿಗೆ ಇದ್ರಲ್ಲಿ ಕೃಷಿಯಲ್ಲಿ ಏನು ಇಲ್ಲ ಅಂತ ಹೇಳಿ ಯುವಕರು ಬೆಂಗಳೂರು ಅಲ್ಲಿ ಇಲ್ಲಿ ವಯಸ್ಸಾದವ್ರಿಗೆ ಬಿಟ್ಟು ಹೋಗಿ ಇದ್ದ ಜಮೀನುಗಳು ಹಾಳು ಮಾಡ್ತಾ ಇದ್ದಾರೆ. ಖಂಡಿತ ಯುವಕರು ಎಲ್ಲೂ ಹೋಗ್ಬೇಡಿ. ಅದೇ ನನ್ನ ಮಕ್ಕಳಿದೆ. ಈಗ ಬೇರೆಯವ್ರದ್ದು ಉದಾಹರಣೆ ಕೊಟ್ಟು ಹೇಳೋದಲ್ಲ, ನನ್ನ ಉದಾಹರಣೆ ಕೊಟ್ಟು ಬ್ಯಾಂಕ್ ಮ್ಯಾನೇಜರ್ ಆದವನಿಗೆ ಬಿಡಿಸಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆದವನಿಗೆ ಬಿಡಿಸಿದ್ದೀನಿ, ಫಾರ್ಮ್ ಮಾಡಿದವನಿಗೆ ಯಾವ್ದೋ ಹೋಗಿ ಫಾರ್ಮಸಿ ಅಥವಾ ಮೆಡಿಕಲ್ ಇಡ್ತೀನಿ ಅಂದ್ರು ಬೇಡ ಮಾರ, ನಾವ್ ಇದ್ರಲ್ಲಿ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿ ಈಗೆಲ್ಲ ಏನು ಗೌರ್ಮೆಂಟ್ ಕೆಲಸದಲ್ಲಿ ಏನ್ ಅಫಿಷಿಯಲ್ ಜೀವನ ನಡೆಸ್ತಾ ಇದ್ದಾರೆ, ಅದ್ರಿಂದ ನಾವು ಸುಖವಾಗಿದ್ದೀವಿ. ಸುಖವಾದ ಜೀವನ ಮಾಡಬಹುದು, ಸ್ವತಂತ್ರವಾದ ಒಂದು ಯಾವ ಹಂಗಿಲ್ದೆ ನೆಮ್ಮದಿಯ ಜೀವನ ಮಾಡಬಹುದು, ಒಳ್ಳೆ ಪರಿಸರದಲ್ಲಿ ಬದುಕಬಹುದು. ಯುವಕರಿಗೆ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ, ನೀವೇನು ಆ ಕೆಲಸ ಅಂತ ಹುಡುಕ್ತಿರಿ, ಅದ್ರ 4 ಪಟ್ಟು ನಾವು ಕೃಷಿಯಲ್ಲಿ ಸಂಪಾದನೆ ಮಾಡಬಹುದು. ಕೃಷಿಗೆ ಬನ್ನಿ. ಈಗ ನಾವು ಅನ್ಎಜುಕೇಟೆಡ್ಗಳೇ ಸಾಮಾನ್ಯಕ್ಕೆ ಇಷ್ಟು ಮಾಡ್ತಾ ಇದ್ದೀವಿ. ನಿಮ್ಮಂತ ಎಜುಕೇಟೆಡ್ಗಳು ಕೃಷಿಗೆ ಬಂದ್ರೆ ಇನ್ನೂ ಉತ್ತಮವಾದ ಕೃಷಿ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತಮವಾಗಿ ಬರ್ಲಿಕ್ಕೆ ನಾವು ಏನು ಗೊಬ್ಬರ ಔಷಧಿ ಮಾಡ್ತೀವಿ ಇದು ಮುಖ್ಯ ಅಲ್ಲ. ಬೆಳೆಗೆ ಅದಕ್ಕೆ ಬೇಕಾದಂತ ಗಾಳಿ ಬೆಳಕು ನಾವು ಒದಗಿಸೋದೆ 80% ಪ್ಲಸ್. ನಾವು ಕೊಟ್ಟಂತದ್ದು 20% ಮಾತ್ರ. ಹಾಗಾಗಿ ಈಗ ಗಾಳಿ ಬೆಳಕು, ಮೆಣಸಿನ ಅಡಿಕೆಯ ಮಧ್ಯ 20 ಅಡಿ ಇರೋದ್ರಿಂದ ಇದಕ್ಕೆ ಬೇಕಾದಷ್ಟು ಗಾಳಿ ಬೆಳಕು, ಅವು 2 ಸೇರಿ ಕಾಫಿಗೆ ಬೇಕಾದ ಹಾಗೆ ಗಾಳಿ ಬೆಳಕು. ನೀವು ನೋಡ್ಬೋದು, ಇಲ್ಲಿಂದ ನೋಡಿದ್ರೆ ಅಲ್ಲಿವರೆಗೂ ತುದಿವರೆಗೂ ನಿಮ್ಗೆ ಬಿಸಿಲು ಕಾಣುತ್ತೆ. ಅದೊಂಚೂರು ಹೀಗೆ ಹಿಡ್ಕೊಳ್ಳಿ ಬನ್ನಿ. ತುದಿವರೆಗೂ ಒಂದು ಗಾಳಿ ಬೆಳಕು ಅನ್ನೋದು ಯಾವ ರೀತಿ ಇದೆ ನೋಡಿ, ಅದು ಮುಖ್ಯ. ನಾವು ಕೊಡುವಂತ ಪೇಸು ಮತ್ತೆ ಗಾಳಿ ಬೆಳಕು ಇದೇ ಪ್ಲಸ್. 80% ಪ್ಲಸ್ ಅಂತ ಹೇಳ್ತೀನಿ. ನನ್ನ ಅನುಭವ, ನನಗೆ ಸಿಕ್ಕಿರುವ ಅನುಭವದಲ್ಲಿ ನಾವೇನು ಗೊಬ್ಬರ ಸೊಪ್ಪು ಔಷಧಿ ಅಂತ ಮಾಡ್ತೀವಿ, ಇದು ಒಂದು ಏನಿದ್ರು 10-20% ಮಾತ್ರ. ಗೊಬ್ಬರ ನೀರಿಗಿಂತನೂ ಗಾಳಿ ಬೆಳಕು ಮುಖ್ಯ. ಅದು ಬೆಳೆ ಚೆನ್ನಾಗಿ ಬರ್ಬೇಕಾದ್ರೆ ನಾವು ಅದಕ್ಕೆ ಸರಿಯಾದ ವಾತಾವರಣ, ಗಾಳಿ ಬೆಳಕು ಒದಗಿಸಿದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಮ ಈ ಸಾಧನೆಯನ್ನ ಗುರುತಿಸಿ ಸರ್ಕಾರಗಳಾಗ್ಲಿ ಅಥವಾ ಸಮಾಜಗಳಾಗ್ಲಿ ಯಾವ್ದಾದ್ರು ಗೌರವ ಸನ್ಮಾನಗಳು ಮಾಡಿದ ಈ ಕರ್ನಾಟಕ ರಾಜ್ಯೋತ್ಸವ, ಈ ತಾಲೂಕ್ ಲೆವೆಲ್ದಲ್ಲಿ ಹಬ್ಬ ಹರಿದಿನಗಳ ಪ್ರಶಸ್ತಿ ಅಂತ, ಆಮೇಲೆ ತಾಲೂಕಿನ ಅತ್ಯುತ್ತಮ ರೈತ ಅಂತ ಬಂದಿದೆ, ಶಿವಮೊಗ್ಗ ಜಿಲ್ಲೆಯ ಅತ್ಯುತ್ತಮ ರೈತ, ಆಮೇಲೆ ವಿಜಯ ಕರ್ನಾಟಕದವರು ಜಿಲ್ಲೆ ಮಟ್ಟದ ಸೂಪರ್ ಸ್ಟಾರ್ ರೈತ ಅಂತ ಹೇಳ್ಕೊಡ್ತಾರೆ. ಮತ್ತೆ ಸ್ಟೇಟ್ ಲೆವೆಲ್ ಇಲ್ಲಿಂದ ರಾಜ್ಯ ಮಟ್ಟದ ಕೂಡ ಸೂಪರ್ ಸ್ಟಾರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಪ್ರೈವೇಟ್ ಆಗಿ ಸಂಘ ಸಂಸ್ಥೆಯವರು ಸಾಕಷ್ಟು ಸನ್ಮಾನ ಮಾಡಿದ್ದಾರೆ. ಇದು ಬೇವಿನ ಹಿಂಡಿ ನಾವು ಬಳಸೋದಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು. ನಾವು ಕುಷ್ಟಗಿಯಿಂದ ಬೇವಿನ ಬೀಜ ತಂದು ನಾವೇ ಪುಡಿ ಮಾಡ್ಕೊಳ್ತೀವಿ. ಪುಡಿ ಮಾಡಿ ಮೆಣಸಿಗೆ ಕಾಫಿಗೆಲ್ಲ ಅಡಿಕೆಗೆ 1 ಕೆಜಿ ವರ್ಷಕ್ಕೆ ಮೊದಲು ಹಾಕಿ ಅದ್ರ ಮೇಲೆ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕ್ತಿವಿ. ಮಾರ್ಕೆಟ್ ಅಲ್ಲಿ ಸಿಗುವಂತ ಬೇವಿನ ಹಿಂಡಿ ಪರ್ಚೇಸ್ ಮಾಡಲ್ಲ. ಅದು ಈಗ ಮೊದ್ಲೆಲ್ಲ ಚೆನ್ನಾಗಿ ಬರ್ತಿತ್ತು, ಕ್ವಾಲಿಟಿ ಇರಲ್ಲ. ಹಾಗಾಗಿ ನಾವು ಬೇವಿನ ಬೀಜನೇ ತಂದು ಈ ಯಂತ್ರ ಇದು ಪುಡಿ ಮಾಡೋದು, ಇದು ಪುಡಿ ಮಾಡ್ಕೊಳ್ತೀವಿ. ವಯಸ್ಸು 68 ತುಂಬಿತು, ಇನ್ನು 69ಕ್ಕೆ ಹೋಗ್ತೀನಿ. ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂತಂದ್ರೆ ಈ ವಯಸ್ಸಲ್ಲಿ ಎಷ್ಟೋ ಜನ ರೈತರು ಅಥವಾ ಅಫಿಷಿಯಲ್ ರಿಟೈರ್ಡ್ ಆಗುವಂತ ಸಮಯ, ಅಂತ ವಯಸ್ಸಲ್ಲೂ ಕೂಡ ಇಷ್ಟು ಕಾನ್ಫಿಡೆನ್ಸ್ ಆಗಿ ಒಬ್ಬ ರೈತ ವಿಜ್ಞಾನಿನೂ ಕೂಡ ಇಷ್ಟು ಅಥೆಂಟಿಕೇಟೆಡ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ವಿಷಯವನ್ನ ತಿಳ್ಕೊಂಡಿದ್ದೀರಿ. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.